परब्रह्मा तस्मै श्री गुरवे नमः। हिस्टरी ಗೊತ್ತಾ ಚಾಮಯ್ಯ ಮೇಷ್ಟ್ರೆ ಬೇಕು ನಾಗರ ಹಾವು ರಾಮಾಚಾರಿಗೆ. ಸಮರಿ ಗೊತ್ತ ನಿಮ್ಮಂತ ಮೇಷ್ಟ್ರೆ ಬೇಕು ನಮ್ಮೆಲ್ಲರ ಬಾಳಗಾರಿಗೆ. We miss all the fun, we miss all the joy, we miss you. We miss all the fun, we miss all the joy, we miss you. ಸಂಸ್ಕೃತ ಲೆಕ್ಚರರ್ ಜುಟ್ಟಿನಲ್ಲಿ ಚೇಳು ಕಟ್ಟಿದ್ದು, ಹಿಂದಿ ಟೀಚರ್ ಚೇರಿಗೆಲ್ಲ ಗಮ್ಮು ಹಾಕಿದ್ದು, ಇಂಗ್ಲಿಷ್ ಮೇಡಂ ಸ್ಕೂಟಿ ಟೈರು ಪಂಚರ್ ಮಾಡಿದ್ದು, ಪ್ರಿನ್ಸಿಪಾಲರನ್ನ ಟಾಯ್ಲೆಟ್ ಅಲ್ಲಿ ಕೋಳಿ ಹಾಕಿದ್ದು, ಕ್ಯಾಂಟೀನ್ನಲ್ಲಿ ರ್ಯಾಗಿಂಗ್ ಮಾಡಿದ್ದು, ಎಕ್ಸಾಮ್ ಹಾಲಲ್ಲಿ ಪಟಾಕಿ ಇಟ್ಟಿದ್ದು, ಹುಡುಗಿರ ಹಾಸಿಗೆ ರಾಕೆಟ್ ಹೊಡೆದದ್ದು, ಬ್ಲಾಕ್ ಬೋರ್ಡ್ ಅಲ್ಲಿ ಲವ್ ಲೆಟರ್ ಬರೆದದ್ದು. ಬಾಲವಿಲ್ಲದೆ ಕೋಟಿ ಚೇಷ್ಟೆ ಮಾಡಿದ ನಾವು ಅದನ್ನು ಮನಸ್ಸಿನಲ್ಲಿ ಇಡದೆ ಮನ್ನಿಸಿ ನೀವು. ಕ್ಷಮಿಸೋದೇಕೆ ಇಂಥ ನೆನಪು ಬೇಕು ಬಾಳಲಿ, ನಾವು ಆಡಿದ ಆಟ ತಾನೆ ಗೋಲ್ಡನ್ ಲೈಫ್ನಲ್ಲಿ. We miss all the fun, we miss all the joy, we miss you. We miss all the fun, we miss all the joy, we miss you. ಹಿಸ್ಟರಿ ಗೊತ್ತಾ ಚಾಮಯ್ಯ ಮೇಷ್ಟ್ರೆ ಬೇಕು ನಾಗರ ಹಾವು ರಾಮಾಚಾರಿಗೆ. ಸಮರಿ ಗೊತ್ತ ನಿಮ್ಮಂತ ಮೇಷ್ಟ್ರೆ ಬೇಕು ನಮ್ಮೆಲ್ಲರ ಬಾಳಗಾರಿಗೆ. ಅಮ್ಮ ಅನ್ನೋದೊದಲು ಕಲಿತು ಮಾತೃಭಾಷೆಯಲ್ಲಿ, ಅಪ್ಪ ಕಲಿಸೋ ಆಸರೆಯ ಅಂಬೆಗಾಲಲಿ, ಸ್ಲೇಟು ಬಳಪ ಹಿಡಿದು ತಿದ್ದಿ ಬುದ್ಧಿಯ ಮೇಲೆ, ಗುರುವೇ ದೇವರನ್ನೋ ಜ್ಞಾನ ಮೊಳೆಯಿತಲ್ಲವೇ. ಅನ್ನ ಕೊಡೋ ರೈತರಿಗೆ ಜೈ ಜೈ, ಊಟಕ್ಕೆ ಮುಂಚೆ ಮುಗಿಯೋ ನೀ ಕೈ, ನಮ್ಮನ್ನು ಕಾಯೋ ಯೋಧನೆ ಗ್ರೇಟು, ಮಲಗೋಕೆ ಮುಂಚೆ ಹೊಡೆಯೋ ಸೆಲ್ಯೂಟು. ಭಯ ನಯ ವಿನಯದ ಶ್ರದ್ಧೆ ನಿಮಗಿದ್ದರೆ, ಸತ್ಯ ಜೊತೆಗಿದ್ದರೆ, ಅಳುಕನ್ನೊದ್ದರೆ, ಗುರಿ ಇದ್ದ ಸರಿದಾರಿ ನಿಮಗಿದ್ದರೆ, ಪ್ರತಿ ಸಲ ನಾವು ಕಲಿಯೋಕೆ ಮನಸ್ಸಿದ್ದರೆ, ಎಲ್ಲ ಒಗ್ಗಟ್ಟು ನಿಮ್ಮಲ್ಲಿ ತುಂಬಿದ್ದರೆ, ಈ ದೇಶಕ್ಕೆ ತೊಡೆ ತಟ್ಟಿ ನೀವೆದ್ದರೆ. We miss all the fun,
We miss all the joy, we miss you. We miss all the fun, we miss all the joy, we miss you. We miss all the fun, we miss all the joy, we miss you. ಯಾರು ನಮಗೆ ವಿಧಿಯನ್ನು ಕಲಿಸಿದ್ರು ಆ ಗುರುಗಳನ್ನ ಸ್ಮರಿಸ್ತಕ್ಕಂಥ ಕೆಲಸವನ್ನ ಅವರಿಗೆ ವಂದನೆಯನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತೇಳಿ ನಾವು ಮಿತ್ರ ಬಳಗ ಚರ್ಚೆ ಮಾಡಿದಾಗ ಅದಕ್ಕೆ ಎಲ್ಲರೂ ಕೂಡ ಸಹಕಾರವನ್ನು ನೀಡಿ ಸುಮಾರು ಒಂದು 70-80 ಸಹಪಾಠಿಗಳು ನಮಗೆ ಕೈ ಜೋಡಿಸಿದ್ರು. ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ, ಬೇರೆ ಬೇರೆ ಕೆಲಸಗಳಲ್ಲಿ ನಿರತರಾಗಿದ್ದಾರೆ. ಅವರೆಲ್ಲರೂ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ನೀಡ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯೋದಕ್ಕೆ ಗುರುಗಳ ಆಶೀರ್ವಾದ ಇರಲಿ ಅಂತ ಕೋರ್ಕೊಳ್ತಾ ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನ ನಮ್ಮ ಸಹಪಾಠಿ ಲಿಂಗರಾಜರವರು ನಡೆಸಿಕೊಟ್ಟು ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸೋದಕ್ಕೆ ದಾರಿ ಮಾಡಬೇಕು ಅಂತೇಳಿ ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸೇರಿರುವ ಎಲ್ಲ ಹಿತೈಷಿಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ ಇವತ್ತಿನ ಕಾರ್ಯಕ್ರಮ 1980 ಇಸ್ವಿ ಆ ಸಂದರ್ಭದಲ್ಲಿ SSLC ಬ್ಯಾಚ್ನಲ್ಲಿದ್ದಂಥ ವಿದ್ಯಾರ್ಥಿ ವರ್ಗ ಈ ಸಮಾರಂಭವನ್ನು ಏರ್ಪಾಡುಗೊಳಿಸಿದೆ. ಇದು ಇನ್ನು ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಇದರ ಸಂಘಟನೆ ಮಾಡಿದಂಥ ಮಿತ್ರರುಗಳು ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮವನ್ನು ಇನ್ನೂ ಅಲುಮ್ನಿ ರೂಪದಲ್ಲಿ ನೆರವೇರಿಸಬೇಕು ಅನ್ನುವಂಥ ಒಂದು ಆಶಯವನ್ನು ಇಟ್ಕೊಂಡು ಅಲುಮ್ನಿ ಅಂತಂದರೆ ಸಾರ್ವಜನಿಕ ಪ್ರೌಢಶಾಲೆ ಮತ್ತಿಕೆರೆ ಸೆಟ್ಟಳ್ಳಿ ಈ ಭಾಗದಲ್ಲಿ ಈ ಶಾಲೆಯಲ್ಲಿ ಓದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಪ್ರತಿ ವರ್ಷ ಒಂದು ಅಲುಮ್ನಿ ಸೆಲೆಬ್ರೇಷನನ್ನು ಮಾಡೋದ್ರ ಜೊತೆಗೆ ಒಂದು ಉದ್ದೇಶಿತವಾಗಿರುವ ಒಂದು ಕಾರ್ಯಕ್ರಮವನ್ನು ರೂಪಿಸಿಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಪ್ರಾರಂಭೋತ್ಸವದ ರೂಪದಲ್ಲಿ ಕರೆಯಲಾಗಿದೆ. ಈ ಪ್ರಾರಂಭದ ಹಿನ್ನೆಲೆಯಲ್ಲಿ ಈಗ ನಾವೇನು SSLC ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ವೋ ಅವರುಗಳಿಗೆ ಹೈಸ್ಕೂಲ್ ಮಟ್ಟದಲ್ಲಿ ವಿದ್ಯಾಭ್ಯಾಸವನ್ನು ನಡೆಸ್ಕೊಟ್ಟಿದ್ದಂಥ ಮತ್ತು ಪ್ರೈಮರಿ ಮಿಡ್ಲ್ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸವನ್ನು ನಡೆಸ್ಕೊಟ್ಟಿದ್ದಂಥ ನಮ್ಮ ನಡುವೆ ಈಗ ಇರುವ ಅಧ್ಯಾಪಕರನ್ನು ಇಲ್ಲಿ ಕರೆದು ಆ ಗುರುವಂದನೆಯನ್ನು ಮಾಡೋದ್ರ ಮೂಲಕ ಈ ಸಮಾರಂಭವನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಮ್ಮ ನಡುವೆ ಇದ್ದಂಥ ಒಂದಷ್ಟು ಜನ ಅಧ್ಯಾಪಕರನ್ನು ಇಲ್ಲಿ ಕರ್ಕೊಂಡಿದ್ದೀವಿ. ಕೆಲವರು ಅನಾರೋಗ್ಯದ ನಿಮಿತ್ತ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದು ಕಾರ್ಯಕ್ರಮ ಇವತ್ತು ಪ್ರಾರಂಭ ಆಗ್ತಾ ಇದೆ. ಆ ಗುರುಗಳಿಗೆ ವಂದನೆಗಳನ್ನು ಸಲ್ಲಿಸ್ತಕ್ಕಂಥದ್ದಿದೆ. ಇದಕ್ಕೆ ಎಲ್ಲ ಕೈ ಜೋಡಿಸಿರ್ತಕ್ಕಂಥ 80ರ ಬ್ಯಾಚಿನ ವಿದ್ಯಾರ್ಥಿ ಮಿತ್ರರು, ಮುಖ್ಯವಾಗಿ ನಮ್ಮ ಹರಿದಾಸ್, ಪ್ರಸನ್ನ, ಜಗದೀಶ್ ಮತ್ತು ನಂಜುಂಡಸ್ವಾಮಿ ಇನ್ನಷ್ಟು ಜನ ಮಿತ್ರರುಗಳು ಸೇರಿ ಈ ಕಾರ್ಯಕ್ರಮವನ್ನು ರೂಪಿಸಿ ನಮ್ಮನ್ನೆಲ್ಲರನ್ನೂ ಸೇರಿಸಿ ಒಂದು ವೇದಿಕೆಗೆ ತರತಕ್ಕಂಥ ಪ್ರಯತ್ನವನ್ನು ಇವತ್ತು ಮಾಡಿದ್ದಾರೆ. ಒಂದು ಮೊದಲಿಗೆ ಈ ನಮನಗಳನ್ನು ಯಾರಿಗೆ ಸಲ್ಲಿಸಬೇಕು? ನಮ್ಮಲ್ಲಿ ಎಲ್ರು ಕ್ಷಮೆ ಇರಲಿ. ಇಲ್ಲಿ ಹರಿದಾಸ್ ಆಗಲಿ, ಪ್ರಸನ್ನ ಆಗಲಿ, ನಂಜುಂಡಸ್ವಾಮಿ ಆಗಲಿ, ಇನ್ನೊಬ್ಬರಲ್ಲ. ಈಗೇನು ನಾವು ಆ ಒಂದು ಬ್ಯಾಚಲ್ಲಿ ಇದ್ದೀವಿ ಎಲ್ಲರೂ ಕೂಡ ಒಬ್ರಿಬ್ರಲ್ಲ. ಹಾಗಾಗಿ ಇಲ್ಲಿ ಯಾರ ಹೆಸರು ಉಪಸ್ಥಿತಿ ಅಥವಾ ಅವರ ಹೆಸರನ್ನ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಎಲ್ಲರೂ ಭಾಗಿಗಳಾಗಿದ್ದೀವಿ. ಇಷ್ಟು 45 ವರ್ಷಗಳ ನಂತರ ಸೇರ್ತಾ ಇರ್ತಕ್ಕಂಥ ನಮ್ಮ ಈ ಬ್ಯಾಚಿನ ವಿದ್ಯಾರ್ಥಿ ಮಿತ್ರರು ನಾವುಗಳು ಸಲ್ಲಿಸಬೇಕಾಗಿರತಕ್ಕಂಥ ಕೃತಜ್ಞತೆಗಳಿದೆಯಲ್ಲ ಅನೇಕವಿವೆ. ಯಾಕೆ ಅಂತಂದರೆ ಇಲ್ಲೊಂದು ಪ್ರೌಢಶಾಲೆ ಮತ್ತಿಕೆರೆ ಸೆಟ್ಟಳ್ಳಿ ಸಾರ್ವಜನಿಕ ಪ್ರೌಢಶಾಲೆ ಅಂತ ಅನ್ನೋದು ಈ ಭಾಗದಲ್ಲಿ ಹೈಸ್ಕೂಲ್ ರೂಪದಲ್ಲಿ ನಮಗೆ ಸಿಗದಲ್ಲೇ ಹೋಗ್ಬಿಟ್ಟಿದ್ದಿದ್ರೆ ಬೇರೆಯವ್ರ ವಿಚಾರ ಹೇಗೋ ಗೊತ್ತಿಲ್ಲ. ನನ್ನಂತೆ ಅವನು ಹೈಸ್ಕೂಲನ್ನು ಮುಗಿಸಿ ಪದವೀಧರನಾಗಿ ಇನ್ನೇನೋ ಉನ್ನತವಾದಂಥ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಉತ್ತಮವಾಗಿರ್ತಕ್ಕಂಥ ಕೆಲಸಕ್ಕೆ ಸೇರಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ವೇನೋ. ಈ ಭಾಗದಲ್ಲಿ ಒಂದು ಸಾರ್ವಜನಿಕ ಪ್ರೌಢಶಾಲೆ ಅನ್ನೋದು ಇಲ್ಲದಲೇ ಹೋಗಿದೆ. ಬಹುಶಃ ಅವತ್ತಿನ ಹಿರಿಯರು ಈ ಪ್ರೌಢಶಾಲೆಯನ್ನು ನಿರ್ಮಿಸಿದ ಕಾರಣಕ್ಕಾಗಿ ನಾವೆಲ್ಲರೂ ಒಂದು ವಿದ್ಯಾಭ್ಯಾಸವನ್ನು ಮಾಡುವಂಥ ವಾತಾವರಣ ನಿರ್ಮಾಣವಾಗಿದೆ. ಅಂಥ ಪ್ರೌಢಶಾಲೆಯನ್ನು ಸ್ಥಾಪನೆ ಮಾಡಿದಂಥ ಈ ಸಂಸ್ಥೆಯ ಎಲ್ಲ ಮುಖ್ಯಸ್ಥರುಗಳನ್ನು
ನೆನಪಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇದರಲ್ಲಿ ಸ್ವಾಗತ ಮತ್ತು ಪ್ರಾಸ್ತಾವಿಕ ಯಾರಿಗೆ? ಈಗ ಪ್ರಾರ್ಥನೆಯನ್ನು ನೆರವೇರಿಸಿಕೊಡ್ತಾರೆ ಶ್ರೀಮತಿ ಸಂಧ್ಯಾ ಸರಸ್ವತಿ, ನಮ್ಮ ಬ್ಯಾಚಿನ ಸಹಪಾಠಿ. ನನಗೆ ಸಂಗೀತದ ಒಂದು ಅಡಿಪಾಯವನ್ನು ಹಾಕಿಕೊಟ್ಟಂಥ ಇದೇ ಶೆಟ್ಟಿಹಳ್ಳಿಯ ನಿವಾಸಿಯಾದ ಸುಜ್ಞಾನ ಪ್ರಭು ಮಾಸ್ಟರ್ಗಳಿಗೆ ನಮಸ್ಕರಿಸ್ತಾ, ಆನಂತರ ನನಗೆ ರಾಮನಗರದಲ್ಲಿದ್ದಂಥ ನಾರಾಯಣ ಅಯ್ಯಂಗಾರ್ ಅವರಿಗೆ 101 ವರ್ಷ ಬಾಳಿ ಈಗಷ್ಟೇ ಕಳೆದ ಮಾರ್ಚ್ನಲ್ಲಿ ಅವರು ನಮ್ಮನ್ನೆಲ್ಲ ಬಿಟ್ಟು ಇಹಲೋಕವನ್ನು ತೊರೆದಿದ್ದಾರೆ. ಅವರಿಬ್ಬರ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ ನಾನಿವತ್ತು ಪ್ರಾರ್ಥನೆಯನ್ನು ಮಾಡೋಕ್ಕೆ ಹೊರಟಿದ್ದೀನಿ. ಶ್ರೀ ಮಹಾಗಣಪತಿರವತು ಮಾಂ, ಶ್ರೀ ಮಹಾಗಣಪತಿರವತು ಮಾಂ, ಶ್ರೀ ಮಹಾಗಣಪತಿರವತು ಮಾಂ. ಸಿದ್ಧಿ ವಿನಾಯಕೋ ಮಾತಂಗಮುಖ, ಸಿದ್ಧಿ ವಿನಾಯಕೋ ಮಾತಂಗಮುಖ, ಶ್ರೀ ಮಹಾ ಕಾಮಜನಕ ವಿಧೀಂದ್ರ ಸಂತ ಕಮಲಾಲಯ ತಟ ನಿವಾಸ, ಕಾಮಜನಕ ವಿಧೀಂದ್ರ ಸಂತ ಕಮಲಾಲಯ ತಟ ನಿವಾಸ, ಕೋಮಲಕರ ಪಲ್ಲವ ಪದಕರ ಗುರು ಗುಹಾಗ್ರಜ ಶಿವಾತ್ಮಜ, ಶ್ರೀ ಮಹಾಗಣಪತಿರವತು ಮಾಂ. ಸಿದ್ಧಿ ವಿನಾಯಕೋ ಮಾತಂಗಮುಖ, ಶ್ರೀ ಮಹಾ ಸುವರ್ಣಕರ್ಷಣ ವಿಘ್ನರಾಜೋಪಾದಾಂಬು ಜೋ ಗೌರವರ್ಣ ವಸನಾ ಧರೋ ಪಾಲಚಂದ್ರೋ ನರದಿ ವಿನೂತ ಲಂಬೋದರೋ ಕುವಲಯಾಶ್ವ ವಿಷಾಣ ಪಾಶಾಂಕುಶ ಮೋದಕ ಪ್ರಕಾಶಕರೋ ಭವಜಲದಿನಾವೋ ಮೂಲ ಪ್ರಕೃತಿ ಸ್ವಭಾವೋ ಸುಖಕರೋ ರವಿಸಹಸ್ರ ಸನ್ನಿಭೇಹೋ ಕವಿಜನನುತಮೂಷಿಕವಾಹೋ ಅವನತ ದೇವತಾ ಸಮೂಹೋ ಅವಿನಾಶ ಕೈವಲ್ಯಗೈವೋ ರವಿಸಹಸ್ರ ಸನ್ನಿಭೇಹೋ ಕವಿಜನನುತಮೂಷಿಕವಾಹೋ ಅವನತ ದೇವತಾ ಸಮೂಹೋ ಅವಿನಾಶ ಕೈವಲ್ಯಗೈವೋ. ಶ್ರೀ ಮಹಾಗಣಪತಿರವತು ಮಾಂ. ಸಿದ್ಧಿ ವಿನಾಯಕೋ ಮಾತಂಗಮುಖ, ಶ್ರೀ ಮಹಾ ಸಲ್ಲಿಸಲಿಕ್ಕೆ ಆಹ್ವಾನಿಸಿದ್ದೀವಿ. ಈ ಗುರುವಂದನೆಯನ್ನು ಸ್ವೀಕರಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ಆ ಎಲ್ಲ ಪೂಜ್ಯರನ್ನು ಗೌರವಪೂರ್ವಕವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸ್ತೇನೆ. ನಮಗೆ ಒಂದಷ್ಟು ಸ್ಥಳಾವಕಾಶವನ್ನು ಕಲ್ಪಿಸಿ ನಮ್ಮೊಂದಿಗೆ ಈ ಕಾರ್ಯಕ್ರಮವನ್ನು ಏರ್ಪಡಿಸುವುದರ ಮೂಲಕ ನಮ್ಮ ಜೊತೆಯಲ್ಲೇ ಇರತಕ್ಕಂಥ ಇಲ್ಲಿಯ ಎಲ್ಲ ಈ ಸಂಸ್ಥೆಯ ಸಿಬ್ಬಂದಿ ವರ್ಗದವರು, ಅಧ್ಯಾಪಕ ವರ್ಗದವರು ಮತ್ತು ವಿದ್ಯಾರ್ಥಿನಿ ಮಿತ್ರರು, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರೂ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕಾರವನ್ನು ನೀಡಿರ್ತಕ್ಕಂಥ ನಮ್ಮ ಭೋಜನದ ವ್ಯವಸ್ಥೆಯನ್ನು ಸುಗಮಗೊಳಿಸಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಶ್ರೀಮತಿ ರಚಿತಾ ರವರು ನಡೆಸ್ಕೊಡ್ಬೇಕು ಅಂತೇಳಿ ವಿನಂತಿಸ್ತಾ ಇದ್ದೀನಿ. ರಚಿತಾ ಅವರಿಗೆ ಆಹ್ವಾನ. ಗುರುವೇ ತಾಯಿ ಗುರುವೇ ತಂದೆ ಗುರುವೇ ದೈವದಾತಾರ, ಗುರುವೇ ತಾಯಿ ಗುರುವೇ ತಂದೆ ಗುರುವೇ ದೈವದಾತಾರ, ಗುರುವೇ ಬಂಧು ದಯಾ ಸಿಂಧು ಗುರುವೇ ಬಂಧು ದಯಾ ಸಿಂಧು ಗುರುವೇ ಕೃಪೆಯ ಸಾಕಾರ, ಗುರುವೇ
ಬ್ರಹ್ಮ ಗುರುವೇ ವಿಷ್ಣು ಗುರುವೇ ವರಮಹೇಶ್ವರ ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರುವೇ ವರಮಹೇಶ್ವರ ಗುರು ಪರತರ ಪರಾ ಬ್ರಹ್ಮ ಗುರು ಪರತರ ಪರಾ ಬ್ರಹ್ಮ ಗುರುವೇ ಸಕಲಾಧಾರ ಗುರುವೇ ಸಕಲಾಧಾರ ಗುರುವೇ ತಾಯಿ ಗುರುವೇ ತಂದೆ ಗುರುವೇ ದೈವದಾತಾರ ತಮವ ಕಡೆದು ಬೆಳಕ ತಂದ ದೀನ ಬಂಧು ಗುರುವರ ಕರ್ಮ ಬಂಧು ತರಿದ ಧೀರ ಕರ್ಮ ಬಂಧು ತರಿದ ಧೀರ ನಿನಗಿದೋ ನಮಸ್ಕಾರ ನಿನಗಿದೋ ನಮಸ್ಕಾರ ಗುರುವೇ ತಾಯಿ ಗುರುವೇ ತಂದೆ ಗುರುವೇ ದೈವದಾತಾರ ಗುರುವೇ ದೈವದಾತಾರ ಗುರುವೇ ದೈವದಾತಾರ. ಧನ್ಯವಾದಗಳು. ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜೈ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಭೂಮಿಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನೀಯ ತನುಜಾತೆ ಜೈ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರ ರಾಮನುಜ ವಿದ್ಯಾರಣ್ಯ ಬಸವೇಶ್ವರ ರಿಹ ಮಧ್ವರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸನ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯ ರಾಮ ನಾನಕ ರಾಮಾನಂದ ಕಬೀರ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಕೈಲಪ ಹೊಯ್ಸಳರಾಡಿದ ನಾಡೆ ಕಂಕಣ ಚಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವಾರ್ಥ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜೈ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಎಲ್ಲ ಮಿತ್ರರಿಗೆ ಧನ್ಯವಾದಗಳನ್ನು ಸೂಚಿಸೋಣ. ಈ ಶಾಲೆಯ ಬನ್ನಿ ಸರ್, ನಮ್ಮ ಅಧ್ಯಾಪಕ ಮಿತ್ರರು ಮತ್ತು ಮುಖ್ಯೋಪಾಧ್ಯಾಯರುಗಳು ದಯಮಾಡಿ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರೆಲ್ಲರನ್ನೂ ನಾವು ಸ್ವಾಗತ ಕೋರೋಣ. ದಯಮಾಡಿ ಬನ್ನಿ ಸರ್.
ನಾವೇ 80ರಿಂದ ಇಲ್ಲಿಯವರೆಗೆ ಸುಮಾರು 45 ವರ್ಷಗಳು ಕಳೆದಿದೆ. ಇಷ್ಟೂ ಅವಧಿಯಲ್ಲಿ ನಮ್ಮ ಜೊತೆಯಲ್ಲಿ ವ್ಯಾಸಂಗ ಮಾಡಿ ಈಗ ಗತಿಸಿರುವ ಅನೇಕ ಜನ ಮಿತ್ರರು ಮತ್ತೆ ನಮಗೆ ಬೋಧನೆಯನ್ನು ಮಾಡಿಕೊಟ್ಟಂಥ ಕೆಲವು ಅಧ್ಯಾಪಕರು ಅವರು ವಿಧಿವಶರಾಗಿರುವ ಕಾರಣಕ್ಕೆ ಆ ಎಲ್ಲರನ್ನೂ ಸ್ಮರಿಸುತ್ತಾ ಒಂದಷ್ಟೊತ್ತು ಧ್ಯಾನವನ್ನು ಮಾಡಿಕೊಳ್ಳೋಣ, ಅವರೆಲ್ಲ ಸ್ಮರಣೆಯನ್ನು ತಂದುಕೊಳ್ಳೋಣ ಅಂತ ಹೇಳಿ ಕೆಲವು ಹೊತ್ತು ಧ್ಯಾನವನ್ನು ನೆರವೇರಿಸ್ಕೊಡ್ಬೇಕು ಅಂತೇಳಿ ನಮ್ಮೆಲ್ಲ ಮಿತ್ರರನ್ನ ವಿನಂತಿಸ್ತಾ ಮೌನವಾಗಿ ಕುಳಿತು ಅವರಿಗೆ ನಮ್ಮ ಭಕ್ತಿಪೂರ್ವಕ ನೆನಕೆಗಳನ್ನು ಸಲ್ಲಿಸೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಧಾ ಅಂತ ಹೇಳಿ. ಇಲ್ಲಿ ಸೇರಿರುವಂತಹ ಹಿರಿಯರಿಗೂ ಕಿರಿಯರಿಗೂ ನನ್ನ ನಮಸ್ಕಾರಗಳು. ಇಲ್ಲಿ ನಾವು ಒಂದು 10 ನಿಮಿಷಗಳ ಕಾಲ ಧ್ಯಾನ ಮಾಡೋಣ. ಧ್ಯಾನ ಅಂದರೆ 5 ನಿಮಿಷ. ಧ್ಯಾನದ ಬಗ್ಗೆ ಆ್ಯಕ್ಚುಲಿ ಈಗ ಎಲ್ಲರಿಗೂ ಓಕೆ ಸರ್, ಓಕೆ ಫೈನ್, ಏನಿಲ್ಲ. ಧ್ಯಾನನ ಪರಿಚಯ ಮಾಡಿಕೊಟ್ಟಿದ್ದು ಬ್ರಹ್ಮಶ್ರೀ ಪತ್ರಿಜಿ ಗುರುಗಳು ಅಂತ ಹೇಳಿ. ಈಗ ನಾವು ಒಂದು 5 ನಿಮಿಷಗಳ ಕಾಲ ಧ್ಯಾನ ಮಾಡೋಣ. ಮೊದಲನೇದಾಗಿ 2 ಕೈಗಳನ್ನ ಈ ಥರ ಲಾಕ್ ಮಾಡ್ಕೊಳ್ಳಿ. ಓಕೆ, ಅಗಲಿದ ಗುರುಗಳು ಮತ್ತೆ ನಮ್ಮ ಸಹಪಾಠಿ ಮಿತ್ರರು ಮೌನಾಚರಣೆ ಆದ ನಂತರ ನೀವು ಧ್ಯಾನ. ಓಕೆ, ಈಗ ಮೌನಾಚರಣೆ ಮಾಡೋಣ. ಎಲ್ಲರೂ ಕೂಡ ಮೌನ. ಶಾಂತಿ. ಓಂ ಶಾಂತಿ. ಎಲ್ಲರೂ ಕೂಡ ಒಂದು 5 ನಿಮಿಷ ಈಗ ಧ್ಯಾನ ಸ್ಥಿತಿಗೆ ಹೋಗೋಣ. ಎಲ್ಲರೂ ಹೀಗೆ ಕೈ ಲಾಕ್ ಮಾಡಿ, ಮತ್ತು ಹಾಗೆ ನೀವೇ ಕೂತಿದ್ದೀರೋ ಹೀಗೆ ಎರಡೂ ಕಾಲುಗಳನ್ನು ನಾನು ತೋರಿಸ್ತೀನಿ, ಆ ಥರ ಲಾಕ್ ಮಾಡ್ಕೊಳ್ಳಿ. ಕೈ ಮತ್ತು ಕಾಲುಗಳನ್ನ ನಾವು ಯಾಕೆ ಲಾಕ್ ಮಾಡ್ಕೋಬೇಕು ಅಂದ್ರೆ, ನಾವು ಧ್ಯಾನ ಸ್ಥಿತಿಯಲ್ಲಿದ್ದಾಗ ಧ್ಯಾನ ನಮಗೆ ಒಂದು ಎನರ್ಜಿ, ಅದು ತುಂಬ ವೈಬ್ರೇಷನ್ ಆಗ್ತಿದೆ, ಅದೆಲ್ಲ ಲಾಕ್ ಆಗಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಧ್ಯಾನನ ನಾವು ಈಗ ಆರಾಮಾಗಿ ಕೂತ್ಕೊಂಡು ಒಂದು 5 ನಿಮಿಷ ಈಗ ಆರಾಮಾಗಿ ಕಣ್ಮುಚ್ಕೊಳ್ಳಿ. ಕಣ್ಮುಚ್ಚಿ ಈಗ ಒಂದು 5 ನಿಮಿಷಗಳ ಕಾಲ ನಾವು ಯಾವುದ್ರ ಬಗ್ಗೆನೂ ಯೋಚನೆ ಮಾಡೋದು ಬೇಡ. ಮನೆ, ಬೇರೆ ಕಡೆ ಯೋಚನೆ, ಮತ್ತು ಇಲ್ಲಿ ಫಂಕ್ಷನಿಗೆ ಬಂದಿದ್ವಿ ಅದನ್ನೆಲ್ಲ ಬಿಟ್ಟು ನಮ್ಮನ್ನು ನಾವು ತಿಳ್ಕೊಳ್ಳೋದಕ್ಕೆ ಮಾಡುವುದೇ ಧ್ಯಾನ. ಹಾಗಾಗಿ ನಾವು ನಮ್ಮ ಉಸಿರಿನ ಕಡೆ ಗಮನ ಮಾಡಬೇಕು. ಹೇಗೆ? ನಮ್ಮ ಹೊಟ್ಟೆ ಭಾಗದಿಂದ ಮತ್ತು ಎದೆ ಭಾಗದಿಂದ ಹಾಗೂ ನಮ್ಮ ಮೂಗಿನ ಮುಖಾಂತರ ಬರ್ತಾ ಇರೋ ಒಂದು ಶ್ವಾಸವನ್ನು ಗಮನಿಸಿ. ನೋಡಿ ಹೇಗೆ ತಗೋತಿದ್ದೀವಿ ಮತ್ತು ಆ ಉಸಿರನ್ನು ಹೇಗೆ ಬಿಡ್ತಿದ್ದೀವಿ, ಇಷ್ಟನ್ನ ಮಾತ್ರ ಗಮನಿಸಿ. ಯಾವುದೇ ಥಾಟ್ಸ್ ಬರ್ಬೋದು, ಆದರೆ ಅದು ನಿಮಗೆ ಬೇಡ. ಕಣ್ಮುಚ್ಚಿ, ಕಣ್ಣು ನಾನು ಹೇಳೋವರೆಗೂ ಯಾವುದೇ ಕಾರಣಕ್ಕೂ ಕಣ್ಣನ್ನು ತೆಗಿಬೇಡಿ. ಆರಾಮವಾಗಿ ಕೂತ್ಕೊಳ್ಳಿ. ನಮ್ಮನ್ನು ಅರಿಯೋದಕ್ಕೆ ನಾವು ಮಾಡೋದೇ ಧ್ಯಾನ. ಉಸಿರಿನ ಕಡೆ ಗಮನ, ಯಾವುದೇ ಆಲೋಚನೆ ಬೇಡ. ಉಸಿರು ಹೇಗೆ ಬರುತ್ತೆ, ಹೇಗೆ ಹೋಗುತ್ತೆ ಅನ್ನೋದನ್ನು ಮಾತ್ರ ಗಮನಿಸಿ. ಒಳ ಹೋಗುವ ಉಸಿರು, ಹೊರ ಬರುವ ಉಸಿರನ್ನು ಮಾತ್ರ ಗಮನಿಸಿ. ಯಾವುದೇ ಆಲೋಚನೆ ಬೇಡ. ನಾವು ಯಾವತ್ತೂ ನಮ್ಮ ಉಸಿರನ್ನು ನಾವು ಗಮನಿಸಿರಲ್ಲ.
ದೇಹ ಉಸಿರಾಡ್ತಾ ಇದ್ದರೆ ಅದಕ್ಕೆ ಒಂದು ಐಡೆಂಟಿಟಿ. ಅದಿಲ್ಲ ಅಂದರೆ ಅದನ್ನು ಶವ ಅಂತಾರೆ. ಉಸಿರೆಯನ್ನು ತಿಳಿಯೋದಕ್ಕೆ ಇರೋದು ಒಂದೇ ಮಾರ್ಗ, ಧ್ಯಾನ. ಹೋಗುವ ಉಸಿರು, ಹೊರ ಬರುವ ಉಸಿರನ್ನು ಮಾತ್ರ ಗಮನಿಸಿ. ಇನ್ನು 2 ನಿಮಿಷಗಳ ಮಾತು. ಉಸಿರಿನ ಕಡೆ ಗಮನ. ಸ್ಥಿತಿಗೆ ಬರೋಣ. ನಿಧಾನವಾಗಿ ನಿಮ್ಮ 2 ಕೈಗಳನ್ನು ಬಿಡಿಸ್ಕೊಂಡು ನಿಮ್ಮ ಕಣ್ಣನ ಮೇಲೆ ಇಟ್ಕೊಳ್ಳಿ. ಹಾಗೆ ಕಣ್ಣುಗಳನ್ನು ನಿಧಾನವಾಗಿ ಬಿಡ್ತಾ ನಿಮ್ಮ 2 ಕೈಗಳನ್ನು ನೋಡ್ಕೊಳ್ಳಿ. ಇದಕ್ಕೆ ಆನಾಪಾನಾಸತಿ ಧ್ಯಾನ ಅಂತ ಹೇಳ್ತಾರೆ. ಇದನ್ನು ನೀವು 24 ಗಂಟೆಯಲ್ಲಿ ಯಾವ ಟೈಮಲ್ಲಾದರೂ ಮಾಡ್ಬೋದು. ಇದನ್ನು ಮಾಡಿದ್ರೆ ಹೆಲ್ತ್ ನಿಮಗೇನು ಬೇಕೋ ಅದರ ಕಡೆ ನಿಮಗೆ ಫೋಕಸ್ ಆಗುತ್ತೆ. ಮಕ್ಕಳಿಗೆ ಎಜುಕೇಷನ್ ಕಡೆ ಹೆಲ್ತ್ದೆಲ್ಲ ಆಗುತ್ತೆ. ಸೊ ಇಷ್ಟೆಲ್ಲ ನನಗೆ ಅವಕಾಶ ಕೊಟ್ಟಂತಹ ಸರ್ಗಳಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು, ಹಾಗೂ ನಿಮಗೂ ಕೂಡ ನನ್ನ ಧನ್ಯವಾದಗಳು. ಇದು ಪವರ್ಫುಲ್ ಮೆಡಿಟೇಷನ್ನು. ದಯವಿಟ್ಟು ಮನೆಯಲ್ಲಿ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಮೆಡಿಟೇಷನ್ ಮಾಡಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಸ್ಮರಣೆ ಮತ್ತು ಧ್ಯಾನವನ್ನು ನಡೆಸ್ಕೊಟ್ಟಂಥ ಮಿತ್ರರಿಗೆ ಧನ್ಯವಾದಗಳನ್ನು ತಿಳಿಸೋಣ. ತಮ್ಮೆಲ್ಲರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾರೆ ನಮ್ಮ ಹರಿದಾಸ್. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ತಮಗೆ ತಿಳಿದಿರುವಂತೆ 1975ರಿಂದ 1980ನೇ ಸಾಲಿನಲ್ಲಿ ಸಾರ್ವಜನಿಕ ಪ್ರೌಢಶಾಲೆ ಮತೀಕೆರೆ ಶೆಟ್ಟಿಹಳ್ಳಿಯಲ್ಲಿ ವ್ಯಾಸಂಗ ಮಾಡಿದಂತಹ ಶಿಷ್ಯವೃಂದ ಏನಿದೆ ಅವರೆಲ್ಲರೂ ಸೇರಿ ಅವರಿಗೆ 1ರಿಂದ 10ನೇ ತರಗತಿಯವರೆಗೆ ಏನು ವಿದ್ಯೆಯನ್ನು ಕಲಿಸಿದ್ರು ಆ ಗುರುಗಳನ್ನು ಈ ಒಂದು ಸಂದರ್ಭದಲ್ಲಿ ಮುಖಾಮುಖಿ ನಾವು ನೋಡ್ತಕ್ಕಂಥ ಒಂದು ಭಾಗ್ಯವನ್ನು ಕರುಣಿಸಿನಲ್ಲಿ ಅವರ ದರ್ಶನ ಭಾಗ್ಯವನ್ನು ಪಡಿತಕ್ಕಂಥ ಒಂದು ತೀರ್ಮಾನವನ್ನು ನಾವೆಲ್ಲರೂ ಕೂಡ ಕೈಗೊಂಡ ಹಿನ್ನೆಲೆಯಲ್ಲಿ ಈ ದಿನ ಗುರುವಂದನಾ ಸಮಾರಂಭ ಹಾಗೂ ಗುರು ಶಿಷ್ಯರ ಸಮಾಗಮ ಅನ್ನೋ ಹೆಸರಿನಲ್ಲಿ ನಾವು ಇವತ್ತು ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಸಂಘಟನೆ ಮಾಡತಕ್ಕಂಥ ವಿಚಾರದಲ್ಲಿ ಬಂದಾಗ ಯಾರು ಮುಂದೆ ಯಾರು ಹಿಂದೆ ಅನ್ನೋದಲ್ಲ, ಎಲ್ಲರೂ ಕೂಡ ಸಾಕಷ್ಟು ಜನ ಸೀನಿಯರ್ಸ್ ಇದ್ದಾರೆ. ನಮ್ಮ ಇದರಲ್ಲಿ ಕೃಷ್ಣಯ್ಯ, ಸುಂದರಮೂರ್ತಿ ಇವ್ರಿಗಿನ್ನ ಹಿಂದಿನ ಬ್ಯಾಚ್ಗಳು, ಮತ್ತು ಇವರು CP ಯೋಗೇಶ್ವರ್ ಕೂಡ ಇದೆ ಇದರಲ್ಲಿ ಓದೋರು, ಅವರೆಲ್ಲ ಅದೇ ಬ್ಯಾಚು. ನಾವು ಯಾರನ್ನೂ ಇದನ್ನು ತರಲಿಲ್ಲ. ಆದರೆ ಪ್ರಮುಖವಾಗಿ ನಾವು ಪರಿಗಣಿಸಿದಂಥ ಒಂದು ವರ್ಷ ಅಂದರೆ 1980ನೇ ಸಾಲಿನಲ್ಲಿ SSLCಯಲ್ಲಿ ಇದ್ದಂತಹ ಒಂದು ತಂಡ. ಈಗಾಗಲೇ ಈ ಬ್ಯಾನರ್ನಲ್ಲಿ ನೋಡ್ತಾ ಇದ್ದೀರಿ ನೀವು, ಫ್ಲೆಕ್ಸಲ್ಲಿ A ವಿಭಾಗ ಮತ್ತು B ವಿಭಾಗ ಅಂತ ಇದೆ. ಅವರು ಇದಕ್ಕೆ ಚಾಲನೆಯನ್ನು ಕೊಟ್ವಿ. ಉಳಿದವರು ಎಲ್ಲರೂ ಸೇರಿಸ್ಕೊಂಡ್ವಿ. ಮುಂದಿನ ದಿನಗಳಲ್ಲಿ ಈಗ ನಮ್ಮ ನಿರೂಪಕರು ಹೇಳಿದಾಗೆ ಎಲ್ಲರೂ ಕೂಡ ಸೇರಿಸಿ 75ರಿಂದ 80ರವರೆಗೆ ಏನಿದ್ದಾರೆ ಅವರೆಲ್ಲರೂ ಸೇರಿಸಿ ಮತ್ತು ಜೂನಿಯರ್ಸ್ನೂ ಸೇರಿಸಿ ನಾವೊಂದು ಬೇರೆ ರೀತಿಯ ಒಂದು ಕಾರ್ಯಚಟುವಟಿಕೆಗಳನ್ನ ಹಮ್ಮಿಕೊಳ್ಳೋ ಹಿನ್ನೆಲೆಯಲ್ಲಿ ನಾವು ಯೋಚನೆಯನ್ನು ಮಾಡ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತಾ ಗುರುಗಳ ಆಶೀರ್ವಾದವನ್ನು ಕೋರ್ತಾ ಈ ಒಂದು ಸಮಾರಂಭ ಕಾರಣಾಂತರದಿಂದ ಹಿಂದೆನೇ 11ನೇ ತಾರೀಕು ನಡೀಬೇಕಾಗಿತ್ತು. ಕಾರಣಾಂತರದಿಂದ ಮುಂದೆ ಬಂದು ಇವತ್ತು ನಡೀತಾ ಇದೆ. ಈಗಾಗಲೇ ನಮ್ಮ ಎದುರುಗಡೆ ಕೂತಿರ್ತಕ್ಕಂತಹ ದೈವ ಸ್ವರೂಪಿಗಳಾದಂತಹ ಗುರುವೃಂದ ಏನಿದೆ ಇವರು ಈಗಾಗಲೇ 95-96 ವರ್ಷವನ್ನು ಸಮೀಪಿಸ್ತಾ ಇರ್ತಕ್ಕಂಥವ್ರು. 80 ಕನಿಷ್ಠ ಅಂತಂದರೆ 85 ವರ್ಷ 84 ವರ್ಷ ಇದ್ದಾರೆ. ಹೆಚ್ಚಿಗೆ ಹೊತ್ತು ವೇದಿಕೆಯಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಅವರಿಗೆ ಸ್ವಾಗತ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾಗಿ ಸರಳ ಒಂದು ಅದರಲ್ಲಿ ಸಂಕ್ಷಿಪ್ತವಾಗಿ ಸ್ವಾಗತವನ್ನು ಮಾಡೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಗುರುಗಳಾದಂತಹ ಶ್ರೀಯುತ ನಿಂಗೇಗೌಡರು NG ಎಂದೇ ಪ್ರಖ್ಯಾತರು. ಇವರು ನಮ್ಮ ಕರೆಗೆ ಹೋಗ್ಬಿಟ್ಟು ಇಲ್ಲಿಗೆ ಆಗಮಿಸಿ ನಮಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಈ ಶಾಲೆಯ ಮಕ್ಕಳ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
ಹಾಗೆ ಮತ್ತೋರ್ವ ಗುರುಗಳಾದಂತಹ KM ರಾಜೇಂದ್ರ ಅವರು KMR ಎಂದು ಪ್ರಸಿದ್ಧರಾದಂಥವರು. ಅವರು ಅನಿವಾರ್ಯ ಕಾರ್ಯಗಳಿಂದ ಬರೋಕ್ಕಾಗಿಲ್ಲ. ಬಹುಶಃ ಅವರನ್ನು ನೆನ್ಕೊಂಡ್ರೆ ನನಗೂ ಕೂಡ ಈ ಸಂದರ್ಭದಲ್ಲಿ ಸಂಕಟ ಆಗುತ್ತೆ. ಯಾಕೆಂತಂದರೆ ಅವರು ಮೊನ್ನೆ ತಾನೇ ಫೋನಲ್ಲಿ ಮಾತಾಡಿದೆ, ತುಂಬ ಭಾವುಕರಾಗ್ಬಿಡ್ತಾರೆ ಫೋನಲ್ಲಿ ಮಾತಾಡಿದೆ. ಅವರು ಬರೋದಕ್ಕೆ ತುಂಬ ಆಸೆ ಇದೆ, ಆದರೆ ಅವ್ರಿಗೆ ಆರೋಗ್ಯ ಹದಗೆಟ್ಟ ಹಿನ್ನೆಲೆಯಲ್ಲಿ ಬರೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ನನ್ನ ಆಶೀರ್ವಾದವನ್ನು ತಿಳಿಸ್ಬಿಡಪ್ಪ ಎಲ್ರಿಗೂ. ಆದರೂ ಕ್ಷಮೆಯನ್ನು ಕೇಳ್ಕೊಂಡು ದಯಮಾಡಿ ಸರ್, ಗುರುಗಳು ಕ್ಷಮೆ ಕೇಳಬಾರ್ದು, ಅದು ವಿದ್ಯಾರ್ಥಿಗಳಿಗೆ ಶ್ರೇಯಸ್ಸಲ್ಲ ಅಂತ ಹೇಳಿ ಅವರಲ್ಲಿ ನಾನು ಮತ್ತೆ ಕ್ಷಮೆಯನ್ನು ಕೇಳಿ ಅವ್ರಿಗೆ ಹೇಳಿದೆ. ಅವ್ರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರ್ತೀನಿ. ಹಾಗೆ ಮತ್ತೋರ್ವ ಶಿಕ್ಷಕರಾದಂತಹ KRK ಎಂದೇ ಪ್ರಸಿದ್ಧರಾದಂತಹ KR ಕೇಶವಮೂರ್ತಿಯವರು, ಇವರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ತಮ್ಮೆಲ್ಲರ ಪರವಾಗಿ, ನಮ್ಮ ಸಹಪಾಠಿಗಳ ಪರವಾಗಿ ಕೋರ್ತಾ ಇದ್ದೀನಿ. ಹಾಗೆ ಶ್ರೀ ಎಸ್ ವಿ ಸತ್ಯಸಂಧಾಚಾರ್ SVS ಎಂದೇ ಪ್ರಖ್ಯಾತರು, ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರು ಕೂಡ ಆರೋಗ್ಯದ ಸಮಸ್ಯೆ, ಕೂತ್ಕೊಳ್ಳೋಕ್ಕಾಗಲ್ಲ ಹೆಚ್ಚಿಗೆ ಹೊತ್ತು, ಆದರೂ ಕೂಡ ತಮ್ಮನ್ನೆಲ್ಲ ನೋಡಲೇಬೇಕು ಅಂತ ಹೇಳಿ ಅವರ ಮಗನ ಜೊತೆಯಲ್ಲಿ KRKನೂ ಜೊತೆಯಲ್ಲಿ ಕರ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮತ್ತೊಮ್ಮೆ ಅವರಿಗೆ ನಾನು ಆಭಾರಿಯಾಗಿದ್ದೀನಿ. ಹಾಗೆ MRR ಎಂದು ಖ್ಯಾತರಾದಂತಹ M ರಂಗರಾವ್ರವರು, ಅವರು ಕೂಡ ನಮ್ಮೊಡನೆ ವೇದಿಕೆಯಲ್ಲಿದ್ದಾರೆ, ನಮಗೆ ಆಶೀರ್ವಾದವನ್ನು ಮಾಡ್ತಿದ್ದಾರೆ. ಅವ್ರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತು CR ಎಂದು ಖ್ಯಾತರಾದಂತಹ C ರಾಮಕೃಷ್ಣಯ್ಯನವರು, ಅವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತು ಶ್ರೀ MK ಜಯರಾಜುರವರು ನಮ್ಮ ಒಂದು ಅವಧಿನಲ್ಲಿ ಕೆಲವೇ ದಿನಗಳ ಕಾಲ ನಮಗೆ ಪಾಠವನ್ನು ಮಾಡಿದ್ರು. ವರ್ಣ ಮಾತ್ರಂ ಕಲಿಸಿದಾತಂ ಗುರು ಅಂತಕ್ಕಂಥ ಮಾತಿನಲ್ಲಿ ಅವ್ರನ್ನೂ ಕೂಡ ನಾವು ಈ ಸಂದರ್ಭದಲ್ಲಿ ಆಹ್ವಾನಿಸಿದ್ದೀವಿ. ಅವರು ಕೂಡ ವೇದಿಕೆಯಲ್ಲಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ವಹಿಸ್ತಾ ಇದ್ದೀನಿ. ಇವರೆಲ್ಲರೂ ಈಗೇನು ಹೇಳಿದೆ, ಇವರೆಲ್ಲ ನಮಗೆ ಪ್ರೌಢಶಾಲೆಯಲ್ಲಿ, ಸಾರ್ವಜನಿಕ ಪ್ರೌಢಶಾಲೆ ಮತ್ತಿಕೆರೆ ಶೆಟ್ಟಿಯಲ್ಲಿ ನಮಗೆ ಪಾಠವನ್ನು ಮಾಡಿದಂತಹ ಗುರುಗಳಾದರೆ, ಇನ್ನು 1ನೇ ತರಗತಿಯಿಂದಲೇ ಮಣ್ಣಿನ ಮುದ್ದೆಗೆ ಆಕಾರವನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದಂಥವರು 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ. ಅದರಲ್ಲಿ ಮಿಡ್ಲ್ ಸ್ಕೂಲ್ನಲ್ಲಿ, ಆಗ ಮಿಡ್ಲ್ ಸ್ಕೂಲ್ ಅಂತಿತ್ತು, 5, 6, 7 ಪಕ್ಕದಲ್ಲಿ ಇದ್ದಂಥ ಶಾಲೆ JG ಅಂತ ಹೇಳಿ ಕರೀತಿದ್ರು. ಜವರಾಯಗೌಡರು ಬೈರಾಪಟ್ಟಣದವರು, ಅವ್ರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅವರು ಕೂಡ ಹೆಚ್ಚಿಗೆ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ, ಅವ್ರಿಗೆ ಹೇಳಿದೆ ನಾನು, ನಿಮಗೆ ಎಷ್ಟು ಹೊತ್ತುವರೆಗೆ ಸಾಧ್ಯನೋ ಅಷ್ಟು ಹೊತ್ತುವರೆಗೆ ಕೂತ್ಕೊಳ್ಳಿ, ಆಮೇಲೆ ನಿಮ್ಮನ್ನು ಕಳಿಸ್ಕೊಡ್ತೀವಿ, ನಿಮಗೊಂದು ಗೌರವವನ್ನು ಸಲ್ಲಿಸಿ ಅಂತ ಹೇಳಿದ್ದೀನಿ. ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಹಾಗೆ PPS P ಪುಟ್ಟಸ್ವಾಮಿ ಅವರು ಗೋವಿಂದಹಳ್ಳಿ, ಅವರು ಕೂಡ ನಮಗೆ ಮಿಡ್ಲ್ ಸ್ಕೂಲ್ನಲ್ಲಿ ಶಿಕ್ಷಕರಾಗಿದ್ದಂಥವ್ರು, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ 1ನೇ ತರಗತಿಯಲ್ಲಿ ಬಹುಶಃ ಇಲ್ಲಿ ಇಲ್ಲ, ಶೆಟ್ಟಳ್ಳಿ ಇಲ್ಲಿಲ್ಲ ಅನ್ಸುತ್ತೆ, ಬೇರೆ ಬೇರೆ ಚಕ್ಕೆರೆ ಬೇರೆ ಬೇರೆ ಇದರಲ್ಲಿ ಕೆಲಸವನ್ನು ಮಾಡಿದರು. ಬೈರಾಪಣ್ಣ ಈ ಕಡೆ, ಕೇಶವಮೂರ್ತಿ ಅಂತೇಳಿ ಸಂಕಲಿಗೆರೆ ಅವರು ಕೂಡ ಈಗಾಗಲೇ ಎಲ್ಲರಿಗಿನ್ನ ಅತ್ಯಂತ ಹೆಚ್ಚಿನ ವಯೋವೃದ್ಧರು ಅಂದರೆ ಮಾನ್ಯ ಕೇಶವಮೂರ್ತಿ ಅವರೇ ಅಂತ ಅಂದ್ಕೊಂಡಿದ್ದೆ ನಾನು. ಅವ್ರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತೋರ್ವರು ಇಲ್ಲೇ LPS ಮತ್ತಿಕೆರೆ ಶೆಟ್ಟಿನಲ್ಲಿ ಕೆಲಸ ಮಾಡಿದಂಥ ಶಿವಲಿಂಗನವರು, ಮಣ್ಕುಂದ ಗ್ರಾಮದವರು, ಅವರು ಕೂಡ ಅನಾರೋಗ್ಯದಲ್ಲಿ ಬರೋಕ್ಕಾಗ್ತಾ ಇರಲಿಲ್ಲ. ಅವ್ರನ್ನೂ ಕೂಡ ಕೊನೆಯಲ್ಲಿ ನಾವು ಕರೆದು ಕಾರ್ ಕರೆಸ್ಕೊಂಡ್ವಿ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತು ಅವರ ಜೊತೆಯಾಗಿ ಇದ್ದಂತಹ ಶಿವಲಿಂಗನವರು, ಆರೋಹಳ್ಳಿ ದೊಡ್ಡಿ ಬೇವೂರ ಹತ್ರ, ಶಿವಲಿಂಗನವರು ಕೂಡ 1ರಿಂದ 4ನೇ ತರಗತಿಯಲ್ಲಿ ನಮಗೆ ಅಕ್ಷರವನ್ನು ಕಲಿಸಿದ್ದಾರೆ. ಅವ್ರಿಗೂ ಕೂಡ ನಾವು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇನ್ನು ಜಯಮುದ್ದು ಅವರು, ಇವರು ಕೂಡ ಹಾಗೆಯೇ ಕೆಲವೇ ದಿನಗಳ ಕಾಲ ಈ ಒಂದು ಇದರಲ್ಲಿದ್ದರು. ಅವರ ಸೇವೆ ಎಲ್ಲ ಬೇರೆ ಜಿಲ್ಲೆನಲ್ಲೇ, ನಮ್ಮ ಜಿಲ್ಲೆನಲ್ಲಿ ಇಲ್ಲವೇ ಇಲ್ಲ, ನಮ್ಮ ತಾಲೂಕಿನಲ್ಲಿ ಇಲ್ಲವೇ ಇಲ್ಲ. ನಾವು ಪ್ರೈಮರಿ ಮಿಡ್ಲ್ ಸ್ಕೂಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ಜಯಮುದ್ದು ಅವರು ಕೆಲವು ದಿನಗಳ ಕಾಲ ನಮ್ಮಲ್ಲೇ ಇದ್ದರು. ಅವ್ರನ್ನೂ ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಂಡು ಅವ್ರಿಗೆ ಆಹ್ವಾನ ನೀಡಿದ್ವಿ. ಅವರು ಕೂಡ ಬಂದಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಬಹಳ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ನಡೀಬೇಕಾದ್ರೆ ಮೊದಲು ಮಾಡ್ತಕ್ಕಂಥವ್ರು ಇರಬೇಕು. ಯಾಕೆಂದರೆ ಉಳುಮೆ ಮಾಡಬೇಕು ಅಂತಂದರೆ ಮೊದಲನೇದಾಗಿ ನೇಗಿಲಿದ್ರೆ ಸಾಲಲ್ಲ, ನೊಗ ಇದ್ದರೆ ಸಾಲಲ್ಲ, ಅದನ್ನು ಎಳೆಯೋದಕ್ಕೆ ಎತ್ತುಗಳಿರಬೇಕು. ಆ ಹಸುಗಳ ಕೆಲಸವನ್ನು ಮಾಡ್ತಕ್ಕಂಥವ್ರು ನೀವು ಅಂದರೆ ನಾವೇನು 80ನೇ ಸಾಲಿನ ವಿದ್ಯಾರ್ಥಿಗಳು ಅಂತ ಹೇಳಿದ್ವಿ. ಅದ್ರ ಜೊತೆಗೆ ಆ ಹಿರಿಯ ವಿದ್ಯಾರ್ಥಿಗಳು, ಕಿರಿಯ ವಿದ್ಯಾರ್ಥಿಗಳು ಎಲ್ಲರನ್ನೂ ಕೂಡ ನಾವು ಅವರ ಸಲಹೆ ಸಹಕಾರವನ್ನು ತಗೊಂಡು ಈ ಒಂದು ಕಾರ್ಯವನ್ನು ಬಹಳ ಯಶಸ್ವಿಯಾಗಿ ಈ ದಿನ ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ಕಾರಣಕರ್ತರಾದಂಥ ಎಲ್ಲ ನನ್ನ ಸಹಪಾಠಿ ಮಿತ್ರರನ್ನ, ಹಿರಿಯ ಕಿರಿಯರೆಲ್ಲರಿಗೂ ಕೂಡ ನಾನು ನಮ್ಮ ಬಳಗದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೀನಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಅವರ ಜೊತೆಯಲ್ಲಿ ಬಂದಿರತಕ್ಕಂಥ ಅವರ ಶ್ರೀಮತಿಯವರನ್ನು ಮತ್ತು ಅವರ ಕುಟುಂಬ ಸದಸ್ಯರನ್ನು ಈ ಒಂದು ವೇದಿಕೆಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೀನಿ. ಹಾಗೆ
ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಇದು ನಿಮ್ಮ ಶಾಲೆ, ನೀವು ಓದಂಥ ಶಾಲೆ, ನಿಮ್ಮ ಕಾರ್ಯಕ್ರಮ, ಗುರುಗಳನ್ನ ವಂದನೆ ಮಾಡ್ತಕ್ಕಂಥದ್ದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಅಂತೇಳಿ ಶಾಲಾ ಆಡಳಿತ ಮಂಡಳಿ ನಮಗೆ ಅವಕಾಶವನ್ನು ಕಲ್ಪಿಸ್ಕೊಡ್ತು. ಸಾರ್ವಜನಿಕ ಒಕ್ಕಲಿಗರ ವಿದ್ಯಾರ್ಥಿ ನಿಲಯದ ಒಂದು ಆಡಳಿತ ಮಂಡಳಿ, ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೀನಿ. ಅದಷ್ಟೇ ಅಲ್ಲ, ಆ ಆಡಳಿತ ಮಂಡಳಿಯ ಆದೇಶದ ಮೇರೆಗೆ, ನಮ್ಮ ಕೋರಿಕೆಯ ಮೇರೆಗೆ ಈ ಶಾಲೆಯ ಮುಖ್ಯಸ್ಥರು ಮತ್ತು ಸಹ ಶಿಕ್ಷಕರು ಹಾಗೂ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರು ಕೂಡ ನಮಗೆ ಸಹಕಾರವನ್ನು ನೀಡಿ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ವಿದ್ಯಾರ್ಥಿಗಳು ಕೂಡ ಈ ಒಂದು ಅಚ್ಚುಕಟ್ಟಾಗಿ ಈ ಆವರಣವನ್ನು ಸ್ವಚ್ಛತೆಗೊಳಿಸಿ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದಂಥ ಎಲ್ಲ ವಿದ್ಯಾರ್ಥಿ ವೃಂದಕ್ಕೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೀನಿ. ಮತ್ತು ಈ ಒಂದು ಸಂದರ್ಭದಲ್ಲಿ ಗ್ರಾಮಸ್ಥರು ಕೂಡ ನಮಗೆ ಸಹಕಾರವನ್ನು ನೀಡಿ ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಹಿರಿಯರು ಕಿರಿಯರು ಎಲ್ಲರೂ ಕೂಡ ಇಲ್ಲಿದ್ದಾರೆ. ಎಲ್ಲರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ, ನಮ್ಮ ಸ್ನೇಹ ಬಳಗದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇದಿಷ್ಟೇ ಅಲ್ಲ, ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ನೀಡ್ತಾ ಬಂದಿರತಕ್ಕಂಥ ಎಲ್ಲರನ್ನ ಸ್ಮರಿಸ್ತಾ, ಜೊತೆಗೆ ಆರಕ್ಷಕ ಸಿಬ್ಬಂದಿ ಮತ್ತು ಪತ್ರಕರ್ತರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅವ್ರಿಗೂ ಕೂಡ ಸ್ವಾಗತವನ್ನು ಕೋರಿ, ಹಾಗೆ ಈ ಮಧ್ಯಾಹ್ನದ ಒಂದು ಭೋಜನಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಕ್ಕಂತಹ ಎಲ್ಲ ಅಡಿಗೆ ಸಿಬ್ಬಂದಿಗಳಿಗೂ ಕೂಡ ನಾನು ಸ್ವಾಗತವನ್ನು ಕೋರಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಇನ್ನು ಪ್ರಾಸ್ತಾವಿಕ ನುಡಿ ಅಂತ ಹೇಳಬೇಕಾಗಿತ್ತು. ಈಗಾಗಲೇ ನಮ್ಮ ನಿರೂಪಕರಾದಂಥ ಲಿಂಗರಾಜರವರು ಈಗಾಗಲೇ ಆ ವಿಚಾರನ ಹೇಳಿದ್ದಾರೆ. ಸಮಯ ಇಲ್ಲದೆ ಇರೋದ್ರಿಂದ ಅದನ್ನು ಮೊಟಕುಗೊಳಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಗುರುದೇವ್. ಅಂತಂದರೆ, ಹಿಂಗೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಒಂದಷ್ಟು ಗುರುಗಳಿಗೆ ಈ ಸಮಾಜ ಯಾವುದಾದ್ರೂ ರೂಪದಲ್ಲಿ ಒಂದು ಋಣ ತೀರಿಸಬೇಕು, ಒಂದು ಸಾಮಾಜಿಕ ಋಣ ತೀರಿಸಬೇಕು. ನಮ್ಮಲ್ಲಿ ರಾಷ್ಟ್ರಕವಿಯ ಒಂದೆರಡು ಸಾಲಿವೆ. ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ, ತಿಳಿದು ನೋಡಿದರೆ ಬಾಳು ಎಂಬುದಿದು ಋಣದ ರತ್ನ. ಗಣಪ ಯಾಕೆ ಬಂತು ಅಂತಂದರೆ, ಮೊನ್ನೆ ನಮ್ಮ KMR ಮನೆಗೆ ಹೋಗಿ ಇನ್ವಿಟೇಷನ್ ಕೊಡಕ್ಕೆ ಹೋಗಿದ್ದು ನಾನು ಮತ್ತು ಮಿತ್ರ ಹರಿದಾಸ್ ಅವರು ಒಂದೇ ಮಾತು ಹೇಳಿದ್ದು, ನೀವು ಚೆನ್ನಾಗಿರಲಿ ಅಂತ ನಾನು ಯಾವಾಗಲೂ ಪ್ರಾರ್ಥನೆ ಮಾಡ್ತೀನಪ್ಪ, ನಮ್ಮ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲಿದೆ. ಆಮೇಲೆ ಮತ್ತೆ ಒಂದಷ್ಟು ತಿಂಡಿ ಕೊಟ್ಟು ಇನ್ನೊಂದು ಮಾತು ಹೇಳಿದ್ರು, ಏನೋ ನಾವು ಪಾಠ ಮಾಡೋದಂಥ ಹುಡುಗರು ಯಾರೂ ಕ್ರಿಮಿನಲ್ಗಳಾಗಿ ಗುರುತಿಸ್ಕೊಳ್ಳಿಲ್ಲ, ಅದೇ ನಮಗೆ ಹೆಮ್ಮೆ ತರುವಂಥ ವಿಚಾರ ಅಂತಂದರು. ರಾಷ್ಟ್ರಕವಿಯ ಸಾಲಿನ ಅರ್ಥ ಏನು ಅಂತಂದರೆ, ನಾವು ಸುದೀರ್ಘ 50-60 ವರ್ಷಗಳು, 70-80 ವರ್ಷಗಳ ಕಾಲ ಸುದೀರ್ಘ ಜೀವನವನ್ನು ಅನುಭವಿಸಿದ್ದೀವಲ್ಲ, ಇದರಲ್ಲಿ ಯಾರ್ಯಾರ ಆಶೀರ್ವಾದ ಇದೆ ನೋಡಿ, ಆ ಆಶೀರ್ವಾದವೆಲ್ಲವನ್ನು ನಾವು ಅವರು ನೀಡಿರ್ತಕ್ಕಂಥ ಋಣ ಅಂತ ತಿಳ್ಕೊಳ್ಳೋಣ. ಅಷ್ಟೂ ಋಣದ ಗಣಿ ನಮ್ಮ ಮೇಲೆ ನಮ್ಮ ಅನುಭವದ ರೂಪದಲ್ಲಿದೆ ಅಂತ ಹೇಳಿ ರಾಷ್ಟ್ರಕವಿಗಳು ಇದನ್ನು ಸ್ಮರಿಸಿಕೊಂಡು ತನ್ನ ಮಿತ್ರನಿಗೊಂದು ಪತ್ರ ಬರೀತಾರೆ. ಆ ಪತ್ರದ ಕಂಟೆಂಟ್ ಅದು. ಹೀಗಾಗಿ ನಮ್ಮ ಗುರುಗಳ ಆಶೀರ್ವಾದಗಳು ಯಾವ್ಯಾವ ರೂಪದಲ್ಲಿ, ಎಲ್ಲೆಲ್ಲಿ ಧ್ಯಾನದ ರೂಪದಲ್ಲೋ ಆಶೀರ್ವಾದದ ರೂಪದಲ್ಲೋ ನಮ್ಮ ಮೇಲೆ ಬಿದ್ದು ನಮ್ಮ ಇಷ್ಟೂ ಜೀವನ ಅತ್ಯಂತ ಸಮೃದ್ಧಗೊಳ್ಳಲಿಕ್ಕೆ ಅವರೆಲ್ಲರ ಆಶೀರ್ವಾದ ಕಾರಣ ಅಂತ ಭಾವಿಸ್ತಾ, ಅಂಥ ಎಲ್ಲ ಗುರುಗಳನ್ನು ಈಗ ನಾವು ಸ್ಮರಿಸ್ಕೊಳ್ತಾ ಇದ್ದೇವೆ. ಈಗ ಗುರುಗಳನ್ನು ಕುರಿತಿರ್ತಕ್ಕಂಥ ಕೆಲವು ಅನಿಸಿಕೆಗಳನ್ನು ನಮ್ಮ ಸಹಪಾಠಿಯಾದಂಥ ಶ್ರೀಮತಿ ಸಂಧ್ಯಾ ಸರಸ್ವತಿಯವರು ನೆರವೇರಿಸ್ಕೊಡ್ತಾರೆ. ಸಂಧ್ಯಾ ಅವರನ್ನು ನಾನು ಆಹ್ವಾನಿಸ್ತೇನೆ. ಗುಬ್ಬಿಯೋ ನಮಃ. ವರ್ಣ ಮಾತ್ರಂ ಕಲಿಸಿದಾತಂ ಗುರು ಹರಿನೇ ಹೇಳ್ಬಿಟ್ಟ. ನಾನು ಅಂದ್ಕೊಂಡಿದ್ದೆ ಹೇಳಬೇಕಂತ, ಅಷ್ಟೊತ್ತಿಗೆ ಹರಿನೇ ಹೇಳ್ಬಿಟ್ಟ.
ಒಂದು ಅಕ್ಷರ ಕಲಿಸಿದ್ರೂ ಸಹ ಆತ ನಮಗೆ ಗುರುಗಳಾಗ್ತಾರೆ ಅಂತ. ಅದೇ ರೀತಿಯಲ್ಲಿ ಮನುಷ್ಯನ ಜೀವನದಲ್ಲಿ ಗುರಿ ಇರಬೇಕು. ಆ ಗುರಿಯನ್ನು ಸಾಧಿಸೋದಕ್ಕೆ ಗುರುಗಳ ಸಹಕಾರ, ಅವರ ಮಾರ್ಗದರ್ಶನ ತುಂಬ ಮುಖ್ಯ ಅನ್ನೋದು ನಮ್ಮೆಲ್ಲರ ಜೀವನಕ್ಕೂ ಅನುಭವಕ್ಕೆ ಬಂದಿರುವಂಥದ್ದು. ಅಂಥ ಒಂದು ನಮ್ಮ ಜೀವನದಲ್ಲಿ ಗುರುಗಳ ಪಾತ್ರ ಅತ್ಯಂತ ಮುಖ್ಯವಾದದ್ದು. ಇಲ್ಲಿ ಮುಖ್ಯವಾಗಿ ನನಗೆ 4ನೇ ತರಗತಿಯಲ್ಲಿ ಪ್ರಾಧ್ಯಾಪಕರಾಗಿದ್ದಂಥ ರಾಮಯ್ಯನವರು ಇವತ್ತಿಗೂ ನಮ್ಮ ಜೀವನದಲ್ಲಿ ಎಷ್ಟು ನೆನಪಿದೆ. ಅಲ್ಲಿಂದ ಪ್ರಾರಂಭ ಆಗಿ 10ನೇ ತರಗತಿವರೆಗೂ ಇದ್ದಂಥ ಎಲ್ಲ ಗುರುಗಳ ಪಾತ್ರವನ್ನು ನಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾದಂಥದ್ದು. ಹಾಗಾಗಿ ಅವರ ಒಂದು ಮಾರ್ಗದರ್ಶನದಲ್ಲಿ ಬೆಳೆದಂಥ ನಾವೆಲ್ಲರೂ ಈಗ ಒಟ್ಟಿಗೆ ಸೇರ್ತಾ ಇದ್ದೀವಿ. ಪ್ರತಿಯೊಬ್ಬರು ಒಂದು ಒಳ್ಳೊಳ್ಳೆಯ ವೃತ್ತಿಯನ್ನು ಪ್ರಾರಂಭಿಸಿದ್ದಾರೆ. ವೃತ್ತಿ ಅಂತಂದರೆ ಏನು ಸರ್ಕಾರಿನೇ ಅಥವಾ ಅಧಿಕಾರಿಗಳೇ ಆಗಬೇಕು ಅಂತಿಲ್ಲ. ಜೀವನದಲ್ಲಿ ಅವರ ಸಾಧನೆಗಳು, ಉತ್ತಮ ರೀತಿಯ ಸಾಧನೆಗಳನ್ನು ಸಾಧಿಸೋದಕ್ಕೆ ಮಾರ್ಗದರ್ಶನರಾಗದಂಥ ಎಲ್ಲ ಗುರುಗಳು, ಒಬ್ಬೊಬ್ಬರು ನಾನು ಹೆಸರು ಹೇಳೋಕ್ಕಾಗಲ್ಲ. ಈಗ ಆಲ್ರೆಡಿ ಎಲ್ಲ ಹೆಸರುಗಳನ್ನು ಪರಿಚಯ ಮಾಡಿಸಿದ್ದಾರೆ. ಹಾಗಾಗಿ ಎಲ್ಲ ಗುರು ವೃಂದಕ್ಕೂ ನಾನು ಅತ್ಯಂತ ಹೃದಯಪೂರ್ವಕವಾಗಿ ವಂದಿಸಿದ ಅವರ ಆಶೀರ್ವಾದವನ್ನು ಪಡ್ಕೊಳ್ಳೋಣ. ಈಗ ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರಿಗೂ ಒಂದು ಸನ್ಮಾನ ಕಾರ್ಯಕ್ರಮ ನಡೆಯುತ್ತೆ. ಆ ಮೂಲಕ ಗುರುಗಳ ಒಂದು ಪರಿಚಯನೂ ನಿಮಗಾಗುತ್ತೆ. ಹಾಗಾಗಿ ಈ 2 ಮಾತುಗಳು ಸಾಕು ಅಂತ ನಾನು ಭಾವಿಸಿ ನನ್ನ ಮಾತನ್ನು ವಿರಮಿಸ್ತೀನಿ ಅಂತೇಳಿ ವಿನಂತಿಸಿ ಅನಸೂಯ ಅವರನ್ನು ಆಹ್ವಾನಿಸಿ ನಮ್ಮ ವೇದಿಕೆ ಮೇಲೆ ಆ ಬ್ಯಾನರ್ನಲ್ಲಿ ಕಾಣಿಸ್ಕೊಳ್ತಾ ಇರತಕ್ಕಂಥ ಎಲ್ಲ ಅಧ್ಯಾಪಕರಿಗೂ ಈಗ ವೈಯಕ್ತಿಕವಾಗಿ ಗೌರವವನ್ನು ಸಲ್ಲಿಸುವ ಸಂದರ್ಭ. ಹೀಗಾಗಿ ಗೌರವವನ್ನು ಸಲ್ಲಿಸುವಲ್ಲಿ ನಮ್ಮ ಮಿತ್ರರು ನೆರವನ್ನು ನೀಡಬೇಕು ಅಂತೇಳಿ ವಿನಂತಿಸ್ತಾ ಅನಸೂಯ ಅವರು ನಮ್ಮೆಲ್ಲರ ಬಾಳಿನಲ್ಲಿ ಅಂದರೆ ವಿದ್ಯೆ ಕಲಿಸಿದಂತಹ ಗುರುಗಳಿಗೆ ಈಗ ಸನ್ಮಾನ ಮಾಡುವಂತಹ ಸುಸಂದರ್ಭ. ಒಟ್ಟಿನ 1/7/65 ಅವರ ಒಂದು ನಿವೃತ್ತಿ ಜೀವನ 31/5/99 ಹಾಗೆ ಇವರ ಹುಟ್ಟಿದ ಸ್ಥಳ ತಿಟ್ಟಮಾರನಹಳ್ಳಿ. ಇವರ ಸೇವಾವಧಿ ನಮ್ಮೆಲ್ಲರಿಗೂ ಸೇವೆಯನ್ನು ಸಲ್ಲಿಸಿದಂತಹ ವರ್ಷಗಳು 34. ಇವರು ಒಟ್ಟಾರೆ ಸಾರ್ವಜನಿಕ ಪ್ರೌಢಶಾಲೆ ಶೆಟ್ಟಿಹಳ್ಳಿ, ಚನ್ನಪಟ್ಟಣ, ನಾಗವಾರ, ಹಾಗೆ ಇವರ ಬೋಧನಾ ವಿಷಯ ಇತಿಹಾಸ, ಆಂಗ್ಲ ಭಾಷೆ ಹಾಗೂ ಮತ್ತೆ ಈ ಎಲ್ಲ ಭಾಷೆಗಳಲ್ಲಿ, ಇವೆರಡೂ ಭಾಷೆಗಳಲ್ಲಿ ಅವರು ನಿಮ್ಮೆಲ್ಲರ ಪರವಾಗಿ ವಂದನೆಯನ್ನ ಕಿರು ಕಾಣಿಕೆ ಮೂಲಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಈ ಸನ್ಮಾನದಲ್ಲಿ ಪಾಲ್ಗೊಂಡಂತಹ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಮುಂದೆ ಕೂತಿರುವ ಆ ಸನ್ಮಾನ ಕಾರ್ಯಕ್ರಮ ಆದ ನಂತರ ಅವರ ಕುಟುಂಬದವರು ಯಾರು ಇದ್ರೆ ದಯಮಾಡಿ ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಅವರ ಕುಟುಂಬದವರು ಬಂದಿದ್ರೆ ಜೊತೆಯಲ್ಲಿ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಆದಂತಹ ಶ್ರೀಯುತರಿಗೆ ಸನ್ಮಾನ ಕಾರ್ಯಕ್ರಮ. ಶ್ರೀಯುತರು ದಿನಾಂಕ 26/9/1939 ಜನನ. ಇವರು ಸೇವೆಗೆ ಸೇರಿದ ದಿನಾಂಕ 2/7/1970. ಇವರು ನಿವೃತ್ತಿ ದಿನಾಂಕ 30/9/1997. ಹಾಗೆ ಇವರ ಬೋಧನಾ ವಿಷಯ ಇಂಗ್ಲಿಷ್ ಮತ್ತು ಭೂಗೋಳಶಾಸ್ತ್ರ. ಸರ್ಕಾರಿ ಪ್ರೌಢಶಾಲೆ ಶೆಟ್ಟಿಹಳ್ಳಿ ಹಾಗೆ ಚನ್ನಪಟ್ಟಣ ಮತ್ತು ನಾಗವಾರದಂದು ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರಿಗೆ ಈಗ ಸನ್ಮಾನ ಕಾರ್ಯಕ್ರಮ. ಹಾಗೆ ಇವರ ಕುಟುಂಬದ ವರ್ಗದವರು ಯಾರಾದರೂ ಇದ್ರೆ ದಯಮಾಡಿ ಮೇಲ್ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸೈಡಿಗೆ ನಿಂತ್ಕೊಳ್ಳಿ. ಸನ್ಮಾನ ಮಾಡ್ತಾ ಇರ್ತಕ್ಕಂತಹ ನಮ್ಮ ಸಹಪಾಠಿ ಮಿತ್ರರು ಪಕ್ಕದಲ್ಲಿ ನಿಂತ್ಕೊಂಡು ಅವರಿಗೆ ಸನ್ಮಾನ ಮಾಡಿ. ನೀವು ಸನ್ಮಾನ ಮಾಡ್ತಾ ಇರ್ತಕ್ಕಂಥದ್ದು ಆಡಿಯನ್ಸ್ ಕಾಣಬೇಕು. ಸನ್ಮಾನ ಮಾಡಿದಂತಹ ಶ್ರೀಯುತರೆಲ್ಲರಿಗೂ ಸಹ ಧನ್ಯವಾದಗಳು. ಹಾಗೆ ಎಂದು ಪ್ರಸಿದ್ಧರಾದಂತಹ
ಸೇರಿದಂತಹ ಶ್ರೀಯುತರು ಇವರ ಹುಟ್ಟಿದ ದಿನಾಂಕ 9/12/1941 ಮತ್ತು ಸೇವೆಗೆ ಸೇರಿದ ದಿನಾಂಕ 27/1970. ಇವರ ನಿವೃತ್ತಿ ದಿನಾಂಕ 31/12/99. ಹಾಗೆ ಇವರು ಶೆಟ್ಟಿಹಳ್ಳಿ ನಾಗವಾರದ ಶಾಲೆಗಳಾದಂತಹ ಚನ್ನಪಟ್ಟಣ ಸೇವೆಯನ್ನು ಸಲ್ಲಿಸಿರ್ತಾರೆ. ಹಾಗೆ ಗಣಿತ ಮತ್ತು ವಿಜ್ಞಾನ ಇವರ ವಿಷಯಗಳಾಗಿರ್ತವೆ. ಹಾಗೆ ಸನ್ಮಾನ್ಯರಿಗೆ ಈಗ ಸನ್ಮಾನ ಕಾರ್ಯಕ್ರಮ. ಚಪ್ಪಾಳೆ ಮೂಲಕ ಸನ್ಮಾನ್ಯರಿಗೆ ತಾವು ಸನ್ಮಾನವನ್ನು ಅರ್ಪಿಸ್ತೀರಾ ಅಂತ ನಾವು ತಮ್ಮಲ್ಲೆಲ್ಲ ಕೇಳ್ಕೊತಾ ಇದ್ದೀವಿ. ಇವರು ಕೆಲಸ ಮಾಡಿದಂತಹ ಸ್ಥಳಗಳು SHS ಶೆಟ್ಟಿಹಳ್ಳಿ, ಚನ್ನಪಟ್ಟಣ ಹಾಗೆ ನಾಗವಾರ. ಈ ಸ್ಥಳಗಳಲ್ಲಿ ವೃತ್ತಿ ಜೀವನವನ್ನು ಪ್ರಾರಂಭಿಸಿ ನಂತರ ನಾಗವಾರದಲ್ಲಿ ನಿವೃತ್ತಿಯನ್ನು ಪಡೆದಿರ್ತಾರೆ. ಇವರಿಗೆ ಈಗ ಸನ್ಮಾನ ಮಾಡಬೇಕೆಂದು ನಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಅಲ್ಲ ಇಲ್ಲಿ ರಾಮಕೃಷ್ಣಯ್ಯನವರು ಶ್ರೀಯುತ ರಾಮಕೃಷ್ಣಯ್ಯನವರು ಇವರ ಹುಟ್ಟಿದ ದಿನಾಂಕ 10/10/43. ಇವರು ಸೇವೆಗೆ ಸೇರಿದ ದಿನಾಂಕ 1965. ಹಾಗೆ ಇವರ ನಿವೃತ್ತಿಯಾದಂಥ ದಿನಾಂಕ 31/10/2001. ಬೋಧನಾ ವಿಷಯಗಳು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ. ಹಾಗೆ ಮತ್ತಿಕೆರೆ ಶೆಟ್ಟಿಹಳ್ಳಿ ಆದಂತಹ ಸಾರ್ವಜನಿಕ ಪ್ರೌಢಶಾಲೆ ಶೆಟ್ಟಿಹಳ್ಳಿ, ಮತ್ತಿಕೆರೆ ಶೆಟ್ಟಿಹಳ್ಳಿ, ಚನ್ನಪಟ್ಟಣ ಹಾಗೆ ನಾಗವಾರದಲ್ಲಿ ಇವರು ಸೇವೆಯನ್ನು ಸಲ್ಲಿಸಿರ್ತಾರೆ. ಅಲ್ಲಿ ಅಂಗಡಿ ಇದೆ ಸರ್, ಅಲ್ಲಿ ಅಂಗಡಿ ಕೊಡಿ. ಕಾನ್ವೆಂಟ್ ಇದೆ. ಹಾಂ ಹಾಂ, ಅಲ್ಲಿ ಬಾಲೂರ್ ಅಂಗಡಿ ಕೊಡಿ. ಸನ್ಮಾನವನ್ನು ಸ್ವೀಕರಿಸಿದಂತಹ ಶ್ರೀಯುತರಿಗೆ ಧನ್ಯವಾದಗಳು. ಹಾಗೆ ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ತಮ್ಮೆಲ್ಲರ ಧನ್ಯವಾದಗಳನ್ನು ತಿಳಿಸಬೇಕು ಅಂತ ಕೇಳ್ಕೊತೀವಿ. ಇಲ್ಲಿವರೆಗೂ ಸನ್ಮಾನವನ್ನು ಮಾಡಿದಂತಹ ನಮ್ಮ ವೃತ್ತಿ ಬಾಂಧವರು ಹಾಗೆ ನಮ್ಮ ಸಹಪಾಠಿಗಳೆಲ್ಲರೂ ಸಹ ಕೆಳಗಡೆ ಬರಬೇಕು ಅಂತ ಕೇಳ್ಕೊತೀನಿ ಈ ಮೂಲಕ. ಇವರು ತಾಯಿ ತಂದೆ ಜವರಾಯಿಗೌಡ, ತಾಯಿ ವೆಂಕಮ್ಮ ಬೈರಪಟ್ಟಣ,
ಇವರ ಹುಟ್ಟಿದ ದಿನಾಂಕ 30/5/39, ಸೇವೆಗೆ ಸೇರಿದ ದಿನಾಂಕ 11/9/64, ನಿವೃತ್ತಿ ಹೊಂದಿದ ದಿನಾಂಕ 31/5/97. ಇವರು SLC ಮತ್ತು TCH ಅನ್ನು ಓದಿ LPS ಅಂತರಗಂಗೆ, HD ಕೋಟೆ, HPS ತೋಟಹಳ್ಳಿ ಕನಕಪುರ, GMPS ಕಣ್ವ ರಾಮನಗರ, GMPS ಶೆಟ್ಟಿಹಳ್ಳಿ, HPS ಒಬ್ಬರದೊಡ್ಡಿ, LPS ಹೊಟ್ಟಿನಹೊಸಳ್ಳಿಯಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿದ್ದಾರೆ. ಅವರಿಗೆ ಈಗ ಸನ್ಮಾನವನ ಕಾರ್ಯಕ್ರಮ ನಡೀತಾ ಇದೆ. ಅವರು BA B.Ed ಕನ್ನಡ ಪಂಡಿತು. ಲಿಂಗೇಗೌಡ ತಂದೆ, ತಾಯಿ ಚೆನ್ನಮ್ಮ. ಇವರು ಗೋವಿಂದಹಳ್ಳಿಯವರು. ಹುಟ್ಟಿದ ದಿನಾಂಕ 27/6/36, ಸೇವೆಗೆ ಸೇರಿದ ದಿನಾಂಕ 3/11/61, ನಿವೃತ್ತಿ ಹೊಂದಿದ ದಿನಾಂಕ 31/8/64. ಇವರು ಸೊಂಟೆಕೊಪ್ಪ, ನೆಲಮಂಗಲ, ಕಾಂಚಿದೊಡ್ಡಿ, ರಾಮನಗರ, ಕನಕಪುರ, ತಿಟ್ಮಾನಹಳ್ಳಿ, ಶೆಟ್ಟಹಳ್ಳಿ ಮತ್ತು GS ಆನೇಕಲ್ಲು ಬಾಲಿಕೆಯರ ಪ್ರೌಢಶಾಲೆಯಲ್ಲಿ ಮುಖ್ಯ ಉಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ತಟ್ಟೆ ಕೆಳಗಿದೆ. ಇವರ ಹುಟ್ಟಿದ ದಿನಾಂಕ 25/7/35, ಸೇವೆಗೆ ಸೇರಿದ ದಿನಾಂಕ 5/9/64, ನಿವೃತ್ತಿ ಹೊಂದಿದ ದಿನಾಂಕ 31/7/93. ಇವರು SSLC TCH ಓದಿದ್ದಾರೆ. LPS ಕಲ್ಲಳ್ಳಿ ಕನಕಪುರ, MPS ಮಳೂರ್ಪಟ್ಟಣ, ವಾಲೆತೋಪು, ಚೆಕ್ಕೆರೆ, ಬೈರಪಟ್ಟಣ, ಪುಟ್ಟಪ್ಪನದೊಡ್ಡಿ, ಕೂರಣಗಣಿಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ.
ಹುಟ್ಟಿದ ದಿನಾಂಕ 9/8/52, ಸೇವೆಗೆ ಸೇರಿದ ದಿನಾಂಕ ಜುಲೈ 73, ನಿವೃತ್ತಿ ಹೊಂದಿದ ದಿನಾಂಕ 31/8/12. ಎಕ್ಸಾಮ್ ರಾಮಯ್ಯ, SSLC TCH. ತಂದೆ ಹೆಸರು ದೊಡ್ಡಮಾದಯ್ಯ, ತಾಯಿ ಬಸವಮ್ಮ, ಆರೋಹಳ್ಳಿ ದೊಡ್ಡಿ. ಹುಟ್ಟಿದ ದಿನಾಂಕ 12/6/40, ಸೇವೆಗೆ ಸೇರಿದ ದಿನಾಂಕ 1/9/64, ನಿವೃತ್ತಿ ಹೊಂದಿದ ದಿನಾಂಕ 30/6/98. ಇವರು ಯಡ್ನೂರು, ಕನಕಪುರ, ಶೆಟ್ಟಿಹಳ್ಳಿ, ಮತ್ತಿಕೆರೆ ಶೆಟ್ಟಿಹಳ್ಳಿ, ಈಗಲೂರು, ಚಿಕ್ಕೇನಹಳ್ಳಿ ಮತ್ತು ಕಡಮಂಗಲದಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತ ಹೊಂದಿದ್ದಾರೆ. ಇವರ ಕುಟುಂಬಸ್ಥರು ಈ ಸನ್ಮಾನ ಸಮಾರಂಭದಲ್ಲಿ ಭಾಗಿಯಾಗಬೇಕು. ಕೂಟ್ಕಲ್ಲೇಗೌಡ, ತಾಯಿ ತಾಯಮ್ಮ. ಹುಟ್ಟಿದ ದಿನಾಂಕ 27/11/54. ಶಿಕ್ಷಕರಾಗಿ ಸ್ಟೈಪೆಂಡ್ರಿ ಗ್ರಾಜ್ಯುಯೇಟ್. ಶಿಕ್ಷಕರಾಗಿ ತಾತ್ಕಾಲಿಕ ಸೇವೆ 80-81ರಿಂದ 84-85ರವರೆಗೆ. ರೇಷ್ಮೆ ಪ್ರವರ್ತಕರಾಗಿ ಸುದ್ನಹಳ್ಳಿ ರೇಷ್ಮೆ ಫಾರಂನಲ್ಲಿ ರಾಮನಗರ ಇಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿರ್ತಾರೆ. ಸೂಚಿಸುತ್ತಾ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಅನಸೂಯ ಅವರು ಮತ್ತು ನಮ್ಮೆಲ್ಲ ಸಹಪಾಠಿ ಮಿತ್ರರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ, ಈಗ ಗುರುಗಳು ಪ್ರಾತಿನಿಧಿಕವಾಗಿ ಒಂದಿಬ್ಬರು ಗುರುಗಳಿಗೆ ಆಶೀರ್ವಚನ ರೂಪದ ಮಾತುಗಳನ್ನು ಆಡಬೇಕು ಅಂತೇಳಿ ವಿನಂತಿಸಿದ್ದೀವಿ. ಆ ಮೊದಲ ಬಾರಿಗೆ ನಿಂಗೇಗೌಡರು ಮಾತನಾಡ್ತಾರೆ. ನಿಂಗೇಗೌಡರ ನಂತರ MRR ಅವರು ಮಾತನಾಡ್ತಾರೆ. MRR ರಂಗರಾವ್ ಅವರವರು ಮಾತನಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ದಯಮಾಡಿ ನಮಸ್ಕಾರ ಹೇಳಿ. ಗುರುಗಳೇ ನಮಸ್ಕಾರ ಮಾಡ್ತಾರೆ, ಶಿಷ್ಯರಿಂದ ಹಾಗೆ ಇರೋದು ಸೂಕ್ತ ಅಲ್ಲ. ಇದು ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ನಮ್ಮ ಸಂಸ್ಕಾರ. ವೇದಿಕೆಯಲ್ಲಿ ಇದು ಒಂದು ಸಂಪ್ರದಾಯ. ಎಲ್ಲರಿಗೂ ನಮಸ್ಕಾರ ಅಂತಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಹಿರಿಯವು ನಿಜ, ಆದ್ರೆ ನಮಸ್ಕಾರ ಹೇಳ್ಬಾರ್ದು, ಇದು ಸಂಪ್ರದಾಯ. ಈ ಒಂದು ವೇದಿಕೆಯನ್ನ, ಈ ಒಂದು ಸಂದರ್ಭ ಹೇಗಿದೆ ಅಂತ ಹೇಳಿದ್ರೆ, ನನಗೆ ನಮ್ಮ ಹಳೆ ವಿದ್ಯಾರ್ಥಿಗಳು ಎಲ್ಲರೂ ನಿವೃತ್ತರಾಗಿರೋರು, ಈಗ ನಮ್ಮನ್ನು ಸೇರಿ ನಾವು ಭಾಳ ಹಿಂದೆ ನಿವೃತ್ತರಾದಂಥವರು. ಈ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಿ ನಮ್ಮೆಲ್ಲ ಸ್ನೇಹಿತರು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸ್ನೇಹಿತರು ಅಂತ ಹೇಳಿದ್ರೆ ಹಿರಿಯೋರು ಇದ್ದಾರೆ. ನಮ್ಮ ಪುರುಷಮಣ ಇದ್ದಾರೆ, ಇನ್ನು ನಮ್ಮ ಜವರಾಯಿ ನಮ್ಮ ಜೊತೆಲಿ ಓದಂಥವನು, ನಾನು ಅವನ್ನೆಲ್ಲ ಜೊತೆಲಿ SSLC ಓದಂಥವ್ರು, ಮತ್ತು ಇನ್ನು ನಮ್ಮ ರಾಮಯ್ಯನವರು ಬೀಗರು, ಮತ್ತು ಇನ್ನು CR ಇವರೆಲ್ಲರೂ ಕೂಡ, ಇವರೆಲ್ಲರೂ ನೋಡ್ತಕ್ಕಂಥದ್ದು ಅಪರೂಪ. ನಾವು
ಅವರೆಲ್ಲ ಬೆಂಗಳೂರು ಸೆಟ್ಲ್ ಆಗಿದ್ದಾರೆ. ನಾವು ನಿಮಗೆ ಅಲ್ಲೇ ಇಲ್ಲಿ ಸಿಗ್ತಾ ಇರ್ತೀವಿ ಅಷ್ಟೇ. ಈ ಒಂದು ಸಂದರ್ಭ ಹೇಗಿದೆ ಅಂತಂದರೆ ಹೃದಯ ತುಂಬಿ ಬರ್ತಿರ್ತಕ್ಕಂಥ ಒಂದು ಸಂದರ್ಭ ಇದು. ನಾನು ಉಪಾಧ್ಯಾಯನಾಗಿ ಜನಪಂಡಕ್ಕೆ ಬಂದಾಗ ಎಷ್ಟೋ ಸಾರಿ ಅವಕಾಶಗಳಿತ್ತು. ನಾನು 5ನೇ ಕೆಲಸವನ್ನು ಈ ಅಧ್ಯಾಪಕನಾಗಿ ಚೂಸ್ ಮಾಡಿಕೊಂಡೆ. ಎಲ್ಲರೂ ನೋಡಿದಾಗ ಕೆಲವ್ರನ್ನೆಲ್ಲ ಹಣ ಸಂಪಾದನೆ ಮಾಡೋರನ್ನ ಮತ್ತೊಂದು ಮಗದೊಂದನ್ನು ನಾನು ಯಾಕಾದ್ರೂ ಮೇಷ್ಟ್ರ ಕೆಲಸಕ್ಕೆ ಬಂದೆ, ಹಣದ ತೊಂದರೆ ಇದ್ದಾಗ ಹಂಗೆ ಅನಿಸ್ತಾ ಇತ್ತು. ಬಟ್ ನಾನು ಎಷ್ಟೋ ಸಾರಿ ಆಮೇಲೆ ಅಂದ್ಕೊಂಡೆ ನಾನು ಮೇಷ್ಟ್ರಾಗಿ ಬಂದದ್ದೇ ಒಳ್ಳೆ ಕೆಲಸ ಅಂತ. ಯಾಕೆ ಅಂತ ಹೇಳಿದ್ರೆ ನಿಮ್ಮಂಥ ಶಿಷ್ಯರನ್ನ ಪಡೆದಿದ್ದೀವಲ್ಲ ನಾವೆಲ್ಲರೂ ಕೂಡ. ಇಂಥ ಒಂದು ಅಭಿಮಾನ ಯಾವುದಾದ್ರು ಒಂದು ಒಳ್ಳೆ ಕೆಲಸದಲ್ಲಿ ಇದ್ದರೆ ನಾವು ಡ್ರಗ್ಸ್ ಕಂಟ್ರೋಲ್ ಡಿಪಾರ್ಟ್ಮೆಂಟಲ್ಲಿ ಫಸ್ಟ್ ಡಿವಿಷನ್ ಕ್ಲರ್ಕ್ ಆಗಿದ್ದೆ ನಾನು 65ರಲ್ಲಿ. 63ರಲ್ಲಿ ಗ್ರ್ಯಾಜುಯೇಟ್ ಆದೆ. 34 ವರ್ಷ ಅಲ್ಲಿ, ಕೇಂಬ್ರಿಡ್ಜಲ್ಲಿ 20 ವರ್ಷ, 56 ವರ್ಷಗಳ ಕಾಲ. ಇನ್ನೊಂದು ನಮ್ಮ ಸಂಧ್ಯಾ ಹೇಳಿದ್ಲಿ ಈಗ ಇಲ್ಲಿ, ನಿಮ್ಮ ಆರೋಗ್ಯದ ಗುಟ್ಟೇನು ಅಂತ ಕೇಳ್ತಾಳೆ. ನಾನು ಏನಂತ ಹೇಳಿ, ಚೆನ್ನಾಗಿ ತಿಂತೀನಿ, ಓಡಾಡ್ತೀನಿ, ಮುದ್ದೆ ತೋರಿಸ್ತಾ ಇದ್ದಾರೆ. ಚೆನ್ನಾಗಿ ತಿಂತೀನಿ, ಓಡಾಡ್ತೀನಿ, ಇದು ಆರೋಗ್ಯದ ಗುಟ್ಟೆ ಹೊರತು ಬೇರೆ ಏನಿಲ್ಲ. ನಿಯಮಿತವಾಗಿ ವ್ಯಾಯಾಮ ಇತ್ಯಾದಿಗಳನ್ನು. ನಮ್ಮ ಸ್ನೇಹಿತರುಗಳು ಕೂಡ ಕೆಲವರೆಲ್ಲ ಪಾಪ ಈಗ ತೊಂದರೆ ಅನುಭವಿಸ್ತಾ ಇದ್ದಾರೆ ಆರೋಗ್ಯದ ದೃಷ್ಟಿಯಿಂದ. ರಾಜೇಂದ್ರ ಬರಲೇ ಇಲ್ಲ, ಅದು ಇರಲಿ. ಅವರೆಲ್ಲರೂ ಕೂಡ ಪರಮಾತ್ಮ ಒಂದು ಆಯಸ್ಸನ್ನು, ಸುಖವಾದಂಥ ಜೀವನವನ್ನು ಅಂತ್ಯದಲ್ಲಿ ಕೊಡಬೇಕು ಹಾಗೆ ಅಂತಕ್ಕಂಥದ್ದು ನನ್ನ ಪ್ರಾರ್ಥನೆ. ಸ್ನೇಹಿತರೆಲ್ಲರೂ ಕೂಡ ಇದ್ದಾರೆ. ಮತ್ತು ಎಲ್ಲ ಹಳೆ ವಿದ್ಯಾರ್ಥಿಗಳನ್ನ ಮಾತಾಡಿಸಿದಾಗ ಅದರಲ್ಲಿ ಹೆಣ್ಮಕ್ಳು ನಮ್ಮ ಯಶೋಧ, ವಸಂತ ಇವರೆಲ್ಲ ಇದ್ದಾರಲ್ಲ, ಅವರೆಲ್ಲ ಕಂಡಿಡ್ದಂಥದ್ದು ವಿಜಯಮ್ಮ ಬಂದ್ರ ಮೇಲೆ ಇದೆಲ್ಲ ನೋಡಿದಾಗ ನಮ್ಗೆ ಅನಿಸುತ್ತೆ ನಾವೆಂಥ ಪುಣ್ಯವಂತರು ನಿಮ್ಮನ್ನೆಲ್ಲ ಈಗ ನೋಡ್ತಾ ಇದ್ದೀವಲ್ಲ 85ನೇ ವರ್ಷದಲ್ಲೂ, ಅಂದರೆ ಇನ್ನೂ ಬದುಕಿದ್ದೀವಲ್ಲ ಅಂತ ನನಗೂ ಹಾಗೆ ಅನಿಸುತ್ತೆ. ಎಷ್ಟೋ ಜನ ಹೇಳ್ತಾ ಇರ್ತಾರೆ ನಮಗೆ ಸಿಕ್ತಾಗಲ್ಲ, ಸರ್ ಏನು ಸರ್ ಇನ್ನೂ ಗಾಡಿ ಓಡಿಸ್ತೀರಿ ನೀವು, ಇನ್ನೂ ಅಷ್ಟು ವರ್ಷ ಓಡಿಸುವಂಥದ್ದು ದೇವ್ರು ಕಲ್ಪಿಸ್ಕೊಟ್ಟಿದ್ದಾನೆ. ಆಮೇಲೆ ಎಲ್ಲರೂ ಕೂಡ ಅಂದಾಗ ಈ ಸ್ವೀಟ್ ತಿನ್ನುವಂಥದ್ರಲ್ಲಿ ನಾನು ಸ್ವಲ್ಪ ವೀಕ್ನೆಸ್, ಅದು ಜಾಸ್ತಿ ತಿಂತೀನಿ. ಏನು ಕೊಡಬೇಡಿ ಅಂತಾರೆ ಹೊಸಬ್ರು. ನಾನಂತೂ ಹೊಡಿತಾ ಇರ್ತೀನಿ. ಏನು ದೇವ್ರು ಇನ್ನೂ ಟ್ಯಾಬ್ಲೆಟ್ಗೆ ಹೋಗಿ ಅಂತ ಹೇಳಿಲ್ಲ ನನಗೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಕೆಲವಿಗೆಲ್ಲ ಅದು ಪ್ರಕೃತಿ ನಿಯಮ ಬಂದ್ಬಿಟ್ಟಿರುತ್ತೆ, ನನಗೇನು ಬಂದಿಲ್ಲ. ಅದಕ್ಕೆಲ್ಲ ಕಾರಣ ನೀವು ವಿದ್ಯಾರ್ಥಿಗಳು ಸಿಕ್ತಾಗೆಲ್ಲ ಸಂತೋಷದಿಂದ ಮಾತಾಡಿಸ್ತೀರಲ್ಲ, ನಮ್ಗೆ ಯಾವ ಕಾಯಿಲೆನೂ ಬರೋದಿಲ್ಲ. ಅದು ಪ್ರೀತಿ ವಿಶ್ವಾಸ ಇದೆಯಲ್ಲ, ಅದು ಭಾಳ ಮುಖ್ಯ. ನಮ್ಮ ಹರಿದಾಸು ಇವರೆಲ್ಲ ಬಂದು ನಮ್ಮನ್ನು ಈ ಥರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸರ್, ನೀವು ಬರಬೇಕು ಅಂತ ಹೇಳಿದ್ರು. ನಮಗಂತೂ ಭಾಳ ಹೃದಯ ತುಂಬಿ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ಅವಕಾಶ ಸಿಗ್ತಲ್ಲ ಅಂತಿರ್ತಕ್ಕಂಥದ್ದು ನನಗಂತೂ. ನಮ್ಮ ದೇವರಾಜ ಅಂತಿದ್ದಾನೆ, ಎಷ್ಟೋ ಸರಿ ಸಿಗ್ತಾ ಇರ್ತಾನೆ. ಇವರೆಲ್ಲ ನಾವು ಭಾಳ ದಿವಸ ಸಿಕ್ತಂಥವ್ರೆ. ಕೆಲವರೆಲ್ಲ ನಮ್ಮ SL ಇಲ್ಲೇ ಇದ್ದಾರೆ, ಆಮೇಲೆ ನಮ್ಮ SVS ಮಗನೂ ಇದ್ದಾನೆ ಇಲ್ಲೇ, VTR, ಇವರೆಲ್ಲ ಒಬ್ಬರಿಬ್ಬರು ಅಂತಲ್ಲ, ಎಲ್ಲರೂ ಕೂಡ ನಾವು ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ಕಂಡಾಗ ದೇವರು ಎಲ್ಲೋ ಒಂದು ಕಡೆ ಆಶೀರ್ವಾದ ಮಾಡ್ತಾನೆ. ಇವೆಲ್ಲರೂ ಕೂಡ ಈಗ ಸಂಸಾರ ಸಾಗರದಲ್ಲಿ ಈಜ್ತಾ ಇದ್ದೀರಿ. ಏನೇನೋ ಆಗಲೇ ಮಕ್ಕಳು ಮೊಮ್ಮಕ್ಕಳೆಲ್ಲ ಬಂದುಬಿಟ್ಟಿದ್ದಾರೆ. ಯಶೋದಂಗಂದು ನನಗಾಗಲೇ 2 ಮಕ್ಕಳು ಮದುವೆ ಮಾಡಿಬಿಟ್ಟಿದ್ದೀನಿ ಅಂತ. ನಿಜ, ಇವೆಲ್ಲ ನೋಡಿ, ಇಷ್ಟೆಲ್ಲ ಆದರೂ ಕೂಡ ಈಗ ನಮ್ಮ ಸುಗುಣನೂ ಕೂಡ ನಮ್ಮ ರವಿ ತಂಗಿ ಬಂದು ಇದೆಲ್ಲ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಾವಿನ್ನೂ ಆರೋಗ್ಯವಾಗಿ ಇರುವಂಥದ್ದಕ್ಕೆ ಒಂದು ಕಾರಣ ಇದೆಲ್ಲವೂ ಕೂಡ. ನಮ್ಮ ಹರಿದಾಸು ಮತ್ತು ಇನ್ನೂ ಹಲವಾರು ಜನ, ನಮ್ಮ ಪ್ರಸನ್ನ, ಇವರೆಲ್ಲರೂ ಕೂಡ ಇದೆಲ್ಲ ಆಯೋಜನೆ ಮಾಡೋದ್ರಲ್ಲ, ನಿಜಕ್ಕೂ ಕೂಡ ನಮಗೆ ಹೃದಯ ತುಂಬಿ ಬರ್ತಾ ಇದೆ. ಇನ್ನೂ ನಮ್ಮ ರಾಜಣ್ಣ ದಂಪತಿಗಳು ಅಲ್ಲೇ ಕೂತಿದ್ದಾರೆ, ಇನ್ನೂ ಅನ್ಸೂಯ ಅವರೆಲ್ಲ, ಇನ್ನೂ ಸುಮಾರು ಜನ ಇದ್ದಾರೆ ಇಲ್ಲಿ. ಎಲ್ಲವೂ ಕೂಡ ನಮ್ಮ ವಸಂತನಿಗೆ ನಾನು ಇನ್ನೂ ಜ್ಞಾಪಕ ಮಾಡ್ಕೊತೀನಿ. ಸಂಕಲ್ಗೆರೆಯಿಂದ ಬರ್ತಾ ಇದ್ದಾಗ ಅದು ಊರೇ ಅದು. ನಾನಿಲ್ಲಿ ಪಾಠ ಮಾಡ್ತಿದ್ದಾಗ ಏನು ಪ್ರಶ್ನೆ ಕೇಳಿದ್ರು ಮುಂದಕ್ಕೆ ಬೇಚ ಕೂತ್ಕೊಂಡು ನಾನು ಅಂತ ಕುಣಿಯೋಳು ಮಡಿಕೆ ನೋಡು ಅಂತ ಅಂದಾಗ 2-3 ದಿವಸ ಸ್ಕೂಲಿಗೆ ಬಂದಿರಲಿಲ್ಲ. ಅವಳಿಗೆ ಜ್ಞಾಪಕ ಇದೆಯೋ ಗೊತ್ತಿಲ್ಲ ನನಗೆ. ಆಮೇಲೆ ನಾನೇ ಯಾರನ್ನ ಕಳಿಸ್ಬಿಟ್ಟು ಕರೆಸ್ದೆ. ನಾನೇನು ತಪ್ಪು ಮಾಡಿಬಿಟ್ಟು ನಾವು ಬೈದ್ಬಿಟ್ಟು ಹುಡುಗಿಗೆ ಅಂತ ಅಂದ್ಬಿಟ್ಟು. ಇವೆಲ್ಲ ನಮಗೆ ಸವಿ ನೆನಪು ಅಷ್ಟೇ, ಇನ್ನೇನಿಲ್ಲ, ಬೇರೆ ಏನಿಲ್ಲ. ಅದು ನಾವು ಯಾವುದೋ ಒಂದು ಕೆಟ್ಟ ದೃಷ್ಟಿಯಿಂದ ಬೈಯಲ್ಲ, ಕೆಟ್ಟ ದೃಷ್ಟಿಯಿಂದ ಹೊಡೆಯಲ್ಲ, ಏನೂ ಮಾಡಲ್ಲ. ನಾವು ನಿಷ್ಪಕ್ಷಪಾತವಾಗಿ ಪ್ರೀತಿಯಿಂದ ನಿಮಗೆ ಪಾಠ ಕೊಟ್ಟದನ್ನು ಜ್ಞಾಪಕ ಮಾಡಿಕೊಂಡು ನಮ್ಮನ್ನು ಗುರುತಿಸಿ ಇವತ್ತು ಕೂಡ ಸನ್ಮಾನ ಮಾಡ್ತಾ ಇದ್ದಿರಲ್ಲ. ನಿಮ್ಮೆಲ್ಲರೂ ಕೂಡ ಪರಮಾತ್ಮ ಒಳ್ಳೇದು ಮಾಡಲಿ ಹಾಗೆ ಅಂತೇಳಿ ನೀವೆಲ್ಲರೂ ಕೂಡ ಮತ್ತೆ ಇದೆಲ್ಲವೂ ಕೂಡ 80 ಬ್ಯಾಚ್ ಅಂತ ಏನಿಲ್ಲ, 80 ಬ್ಯಾಚ್ ಅಂತ ಏನು ಅಂತಲ್ಲ. ಇನ್ನೂ ಹಳೆ ವಿದ್ಯಾರ್ಥಿಗಳಲ್ಲೂ ಕೂಡ ಸುಮಾರು ಜನ ಬಂದಿದ್ದೀರಿ. ನಮ್ಮ ಸುಂದರಾಜ್ ಕೂತಿದ್ದಾರೆ ಇಲ್ಲಿ, ಇನ್ನೂ ಹಳೆ ವಿದ್ಯಾರ್ಥಿಗಳನ್ನ ಸುಮಾರು ಇದ್ದಾರೆ. ನಮ್ಮ ಡಾಕ್ಟ್ರು ರಾಮಚಂದ್ರಪ್ಪ
ಇವರೆಲ್ಲ ಹಳೆ ವಿದ್ಯಾರ್ಥಿಗಳಾದರೂ ಕೂಡ ಇನ್ನೂ ನೆನ್ಕೊಳ್ತಾರೆ ನಮ್ಮನ್ನು ಅಂತಿರ್ತಕ್ಕಂಥದ್ದೇ ನಮ್ಮ ಸೌಭಾಗ್ಯ ಅಂತ ನಾವು ಭಾವಿಸ್ತಾ ನೀವೆಲ್ಲರಿಗೂ ಕೂಡ ನೆಮ್ಮದಿ ಕೊಡಲಿ. ದೇವ್ರು ಸಾಕಷ್ಟು ಕೊಟ್ಬಿಟ್ಟಿದ್ದಾನೆ ಈಗಾಗಲೇ, ನೆಮ್ಮದಿ ಕೊಡಲಿ ಹಾಗೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಕರೆದೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ಅಂತ ನಾವು ಹೇಳಬಾರ್ದು ಹಿರಿಯನಾಗಿ. ನನ್ನ ಸಂತೋಷವನ್ನು ವ್ಯಕ್ತಪಡಿಸ್ತಾ ನಿಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಶುಭ ಹಾರೈಸಿ ನಾನು ನಿರ್ಗಮಿಸ್ತೀನಿ. ಧನ್ಯವಾದಗಳು. ಗುರುಗಳಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಈ ದಿನ ವ್ಯವಸ್ಥೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತಾ, ಈ ಊರಿನ ಸುತ್ತಮುತ್ತಲು ಗ್ರಾಮದ ಜನರು, ಹಳೆಯ ವಿದ್ಯಾರ್ಥಿಗಳು ಎಲ್ಲರೂ ಇಲ್ಲಿ ಅನೇಕ ನಮ್ಮ ಶಿಷ್ಯರು ಎಲ್ಲರೂ ದಯಮಾಡಿಸಿದ್ದಾರೆ. ಅವರಿಗೆ ನಮಗೆ ಆಹ್ವಾನವನ್ನು ಮನಸ್ಸಿನ ಎಷ್ಟೇ ಕೆಲಸ ಇದ್ದರೂ ಆರೋಗ್ಯ ಸರಿಯಾಗಿದ್ದರೂ ನಾವು ಬಂದಿದ್ದೀವಿ. ನನಗೆ ನಿಮ್ಮ ಮುಂದೆ ನಿಂತ್ಕೊಳ್ಳೋಕ್ಕೆ ಬಹಳ ಸಂತೋಷ ಆಗ್ತಾಯಿದೆ. ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದೀರಿ. ಗುರುಗಳನ್ನು ಗುರುತಿಸಿ ನೀವು ಇದು ಮಾಡ್ತಾ ಇರೋದು, ಆಹ್ವಾನ ಮಾಡಿ ಪರಿಚಯ ಮಾಡಿಸ್ತಾ ಇದ್ದೀರಿ ಎಲ್ರಿಗೂ. ನಿಮಗೆಲ್ಲರಿಗೂ ಅನೇಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಾನು 1972ನೇ ತಾರೀಕು ಸಾರ್ವಜನಿಕ ಸ್ಕೂಲಲ್ಲಿ ಸೇರಿದೆ. ಅದಕ್ಕೆ ಮುಂಚಿತವಾಗಿ ಬೆಂಗಳೂರು ಮತ್ತು ಹೊಸಕೋಟೆ ತಾಲೂಕು ಸೋಲುಬೇಲಿನಲ್ಲಿ ಹೈಸ್ಕೂಲ್ ಮೇಸ್ಟರ್ ಕೆಲಸ ಮಾಡಿದೆ. ಮತ್ತಿತರೆ ಶೆಟ್ಟಳ್ಳಿ, ಚನ್ನಪಟ್ಟಣ, ನಾಗವಾರ 3 ಶಾಲೆಗಳಲ್ಲೂ ಕೆಲಸ ಮಾಡಿದೆ. ಜಾಗ್ರಫಿ, ಇಂಗ್ಲೀಷ್ ಮೇಸ್ಟರ್ ಕೆಲಸ ಮಾಡಿದೆ. ನನಗೆ ಅನೇಕ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಮಟ್ಟಕ್ಕೆ ಹೋಗಿದ್ದಾರೆ. ಉಪನಿಷತ್ತಲ್ಲಿ ಹೇಳುತ್ತೆ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತ. ಮೊದಲು ಪ್ರಥಮ ಶಾಲೆ ಮನೆ, ತಾಯಿಯೇ ಮೊದಲನೇ ಗುರು, ನಂತರ ತಂದೆ, ಗುರುಗಳು, ಇವು ಮುಂದೆ ಆಚಾರ್ಯರೆಲ್ಲ ಬರ್ತಾರೆ. ಇವರೆಲ್ಲರೂ ನಮಗೆ ವಿದ್ಯೆ ಕಲಿಸಿದಾತ ವರ್ಣ ಮಾತ್ರ ಗುರು. ಒಂದು ಅಕ್ಷರ ಕಲಿಸಿದನು ಗುರುನೇ. ನನಗೇನನ್ಸುತ್ತೆ ಅಂದರೆ, ಒಂದು ಗಾದೆ ಇದೆ, ಹೇಳ್ತೇನೆ, ಎ ಗುಡ್ ಪರ್ಸನ್ ವಿಲ್ ಬಿ ಇನ್ ಮೆಮೊರಿ, ಎ ಬೆಟರ್ ಪರ್ಸನ್ ವಿಲ್ ಬಿ ಇನ್ ಮೈಂಡ್, ಬಟ್ ಟೀಚರ್ಸ್ ವಿಲ್ ಆಲ್ವೇ ಇನ್ ಹಾರ್ಟ್. ಒಳ್ಳೆಯ ವ್ಯಕ್ತಿ ಜ್ಞಾಪಕದಲ್ಲಿರುತ್ತೆ, ಅದಕ್ಕಿಂತ ಉತ್ತಮವಾದ ವ್ಯಕ್ತಿ ಮನಸ್ಸಲ್ಲಿರುತ್ತೆ. ಆದರೆ ಉಪಾಧ್ಯಾಯರು ಯಾವತ್ತೂ ನಮ್ಮ ಹೃದಯದಲ್ಲೇ ಇರ್ತಾರೆ. ಕಲಿಸಿದಾತ ವರ್ಣ ಮಾತ್ರ ಗುರು. ಒಂದು ಅಕ್ಷರ ಕಲಿಸಿದ್ರು ಗುರುನೇ. ಆ ಗುರುವಿನ ಸ್ಥಾನ ಎಲ್ಲಕ್ಕಿಂತ ಶ್ರೇಷ್ಠವಾದ ದಾನ. ನೋಬ್ಲೆಸ್ಟ್ ಆಫ್ ಆಲ್ ದಿ ಪ್ರೊಫೆಷನ್ಸ್. ನಮ್ಮ ಕೈಕಲ್ಗೆ ಎಷ್ಟೋ ಜನ ಹೋದವರು ಒಳ್ಳೊಳ್ಳೆ ವಿದ್ಯಾವಂತರಾಗಿದ್ದಾರೆ, ದೊಡ್ಡ ಕೆಲಸಕ್ಕೆ ಹೋಗಿದ್ದಾರೆ, ಡಾಕ್ಟರ್ಗಳಾಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ. CP ಯೋಗೇಶ್ ನಮ್ಮ ಸ್ಟೂಡೆಂಟು ಮಿನಿಸ್ಟರ್ ಆಗಿದ್ದರು. ಈ ಥರ ಅನೇಕ ವೃತ್ತಿಗೆ ಹೋಗಿ ನಮ್ಮನ್ನು ನೆನೆಸ್ಕೊಳ್ತಾರೆ. ನಮಗೆ ಮಕ್ಕಳು ಗುರುತಿಸಿಗೋಲ್ಲ, ಆದರೆ ಮಕ್ಕಳಿಗೆ ನಾವು ಗುರುತಿಸ್ತೀವಿ. ನಾವು ಏನು ಕಲಿಸ್ಕೊಡ್ತೀವೋ ಅದೇ ನಮಗೆ ಬರುತ್ತೆ. ನಿಮ್ಮೆಲ್ಲರಿಗೂ ಇದು ದೇವರು ಒಳ್ಳೇದು ಮಾಡಲಿ, ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಇದೇ ರೀತಿ ಮುಂದೆ ಇನ್ನೂ ಬರತಕ್ಕಂಥ ವಿದ್ಯಾರ್ಥಿಗಳು ಮೇಷ್ಟ್ರುಗಳನ್ನು ನೆನೆಸ್ಕೊಳ್ಳಿ, ಸಮಾರಂಭ ಮಾಡಲಿ. ನಾವುಗಳು ಈಗಾಗಲೇ ವಯಸ್ಸಾಯಿತು, ನನಗೆ ಜಾಸ್ತಿ ವಯಸ್ಸಾಗಿಲ್ಲ, 85 ವರ್ಷ ಅಷ್ಟೇ. 85 ವರ್ಷ ನನಗೆ ಜಾಸ್ತಿ ಆಗಿಲ್ಲ ಇನ್ನೂ ವಯಸ್ಸು. ಇನ್ನೂ ಚಿಕ್ಕವನೇ. ನಾನು 85 ವರ್ಷ ಇನ್ನೂ ಚಿಕ್ಕವನು ನಾನು. ಆದ್ದರಿಂದ ನಾನು ಕೈಲಾಗದೇ ಇದ್ರೂ ನಾವು ತರಗತಿಗೆ ಹೋಗುವಾಗ ಪಾಠ ಮಾಡೋಕ್ಕೆ ಡಸ್ಟು, ಚಾಕ್ ಪೀಸು ಎಲ್ಲ ಟೀಚಿಂಗ್ ಏಡ್ ಎತ್ಕೊಂಡು ಹೋಗ್ತಾ ಇದ್ವಿ. ನಮಗೆ ವಯಸ್ಸಾಯಿತು, ನಮಗೆ ಟೀಚಿಂಗ್ ಏಡ್ ಅಲ್ಲ, ವಾಕಿಂಗ್ ಸ್ಟಿಕ್ಕು, ವಾಕಿಂಗ್ ಏಡ್ ನಮಗಿದೆ. ಈಗ ಎಲ್ಲವನ್ನ ಇದು ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಈಗಾಗಲೇ ಟೈಮ್ ಆಗ್ತಾ ಇದೆ, ನಮಗೆ ಇನ್ಸ್ಟ್ರಕ್ಷನ್ಸ್ ಬರ್ತಿದೆ ಇಲ್ಲಿ.
ಪಾಪ ನಮ್ಮ ಮನೆಗೆ ಬಂದು ಇವರು ನಮ್ಮ ವಿದ್ಯಾರ್ಥಿಗಳು ಬಂದು ಆಹ್ವಾನವನ್ನು ಬರಬೇಕು ಅಂತ ಕೇಳಿಕೊಂಡು ನಮಗೆ ಆರೋಗ್ಯ ಸರಿ ಇಲ್ಲದೆ ಇರೋದು ಖಂಡಿತವಾಗ್ಲೂ ಬರ್ತೀನಿ ತೊಟ್ಕೊಂಡು ಬಂದೆ ನಾನು. ದೇವ್ರನ್ನ ಇಲ್ಲಿ ಕರೆದು ಸನ್ಮಾನ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಸಾವಿರ ವಂದನೆಗಳು. ಒಂದೇ ಒಂದು ಕವನ ಹೇಳ್ತೀನಿ. ಅಂದು ಪಾಠವ ಮಾಡಿದೆ ನಿಮಗೆ ನಾನು, ನೀವೆಲ್ಲರೂ ಮನದುಂಬಿ ಕೇಳಿದಿರಿ ಅಂದು. ಇಂದು ಈ ನಿಮ್ಮ ಸನ್ಮಾನ ಬೇರೆಯವರು ನೀಡುವ ಬಿರುದು ಭಾವನೆಗಳಿಗಿಂತ ಅತಿ ಹೆಚ್ಚು ಎಂದು ತಿಳಿಸಿ ನಿಮಗೆ ಮತ್ತೊಮ್ಮೆ ಬಂದಿತು. ಥ್ಯಾಂಕ್ ಯು ಸರ್. ಇದುವರೆಗೂ ಇಲ್ಲಿ ಇದ್ದರೆ ನಮ್ಮ ಸಹಪಾಠಿಗಳು ವೇದಿಕೆ ಮೇಲೆ ಆಗಮಿಸಬೇಕು. ಗುರುಗಳ ಹಿಂದಿನ ಸಾಲಿನಲ್ಲಿ ನಿಂತು ಫೋಟೋ ತೆಗೆಸ್ಕೊಳ್ಬೇಕು ಅಂತೇಳಿ ವಿನಂತಿಸ್ತೇನೆ. ವಿಡಿಯೋದಲ್ಲಿ ಕವರ್ ಮಾಡ್ಕೊಳಪ್ಪ. ಆಗೇರಿ ಸಾ ಆಗೇರಿ ಸಾ ಆ ಕಡೆ ಈ ಕಡೆ ಎರಡು ಬಿಸಿಲು ಡೌನ್ ಆಗೋದು ಬೇಗ. ಸರ್ ಇಲ್ಲಿ ನೋಡಿ ಮುಂದೆ ನೋಡಿ ಸರ್, ಎಲ್ಲ ಮುಂದೆ ನೋಡಿ, ಕ್ಯಾಮ್ರಾ ನೋಡಿ, ಸ್ಮೈಲ್ ಇರಲಿ. ಆಗೇರಿ ಸರ್ ಆಗೇರಿ. ಈಗ ಯಾರು SLCನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದ್ದಾರೆ ಅವರಿಗೆ ಒಂದು ಪ್ರತಿಭಾ ಪುರಸ್ಕಾರವನ್ನು ನಮ್ಮ ತಂದೆ ಶ್ರೀ SP ಗೋಪಾಲಕೃಷ್ಣ ನಿವೃತ್ತ ಉಪ ತಹಶೀಲ್ದಾರ್ ಅವರ ಸ್ಮರಣಾರ್ಥ ನಾನು ಕೊಡ್ತಾ ಇದ್ದೇನೆ. ನಾನು ನೆಕ್ಸ್ಟ್ ಇಯರಿಂದ ಕೊಡಬೇಕು ಅಂತ ಅದನ್ನು ಡಿಸೈಡ್ ಮಾಡಿದ್ದೆ. ಅದು ಮುಂದೂ ಕೊಡ್ತೀನಿ, ಮುಂದೆ ಪ್ರತಿ ವರ್ಷವೂ ಹಿಂಗೆ ಕಂಟಿನ್ಯೂ ಆಗುತ್ತೆ. ಬಟ್ ಈಗ 24-25ನೇ ಸಾಲಿನಲ್ಲಿ ಯಾರು SLCನಲ್ಲಿ ಟಾಪರ್ ಇದ್ದಾರೆ, ಒಂದು ಹುಡುಗ ಒಂದು ಹುಡುಗಿಗೆ ಒಂದು ಮೂಮೆಂಟ್ ಕೊಡ್ತೀನಿ, ಪ್ಲಸ್ 3,000 ರೂಪಾಯಿಗಳನ್ನ ಕ್ಯಾಶ್ ಪ್ರೈಸ್ ಕೊಡ್ತೀನಿ. ಅದನ್ನು ಅನೌನ್ಸ್ ಮಾಡಿದ್ದೀನಿ. ಆ ವಿದ್ಯಾರ್ಥಿಗಳನ್ನ ಕರೆಸಿದ್ದೀನಿ. ದಯವಿಟ್ಟು ಆ ವಿದ್ಯಾರ್ಥಿ ವೇದಿಕೆ ಮೇಲೆ ಬರಬೇಕು. ಮೊದಲನೇವರು ರಿಷಾ ಎನ್ ವಿದ್ಯಾರ್ಥಿ, ಅವರು ವೇದಿಕೆ ಮೇಲೆ ಬರಬೇಕು. ಮತ್ತು ಅವರ ತಂದೆ ತಾಯಿ ಏನಾದ್ರು ಬಂದಿದ್ದಾರೆ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಮತ್ತು ಯೋಗಿತಾ ಅವರು ವೇದಿಕೆ ಮೇಲೆ ಬರಬೇಕು. ಅವರ ತಂದೆ ಮತ್ತು ತಾಯಿ ಬಂದಿದ್ದರೆ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ.
ಅವ್ರಿಗೆ ಕೊಟ್ಟಿದ್ದೀರಾ? ಇಲ್ಲ ಇದ್ದೇನೆ. ಸ್ವಾಮಿ ಮತ್ತು ಕುಟುಂಬ ವರ್ಗದವರು ವಿತರಣೆ ಮಾಡ್ತಾರೆ. 10ನೇ ತರಗತಿ ವಿದ್ಯಾರ್ಥಿಗಳು ದಯಮಾಡಿ ಬಂದು ಆ ಗುರುತಿನ ಚೀಟಿಯನ್ನು ಪಡಿಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೀನಿ. ಅಷ್ಟೂ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿ ವಯಸ್ಸಾಗಿದ್ದರೂ ಸಹ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಎಲ್ಲ ಆಶೀರ್ವದಿಸಿದಂಥ ಎಲ್ಲ ಗುರುಗಳಿಗೆ ಶಿಕ್ಷಕರು ಮತ್ತು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಮಕ್ಕಳು ಇರಬೇಕು. ಇವ್ರಿಗೂ ಸಹ ನಮ್ಮ ಬಳಗದ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಆ ಕಡೆ ಈ ಕಡೆ ಸೈಡ್ ಬರಬೇಕು. ಹರಿದಾಸ ಕಾಣಿಸ್ತಾ ಇಲ್ಲ ಫೋಟೋದವರಿಗೆ. ಜೋರಾದ ಚಪ್ಪಾಳೆಯೊಂದಿಗೆ PR ಹರಿದಾಸದವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಡಾಕ್ಟರ್ ರಾಮಚಂದ್ರ ಅವರಿಂದ. ಸರ್ ಹಿಂದೆ ಬನ್ನಿ ಸರ್. ಎಲ್ಲ ಹಿಂದೆ ಬಂದು ಫೋಟೋದಲ್ಲಿ PR ಹರಿದಾಸ ಕಾಣಿಸ್ತಾ ಇಲ್ಲ.